ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಖಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ ದುರ್ವಾದಿಧ್ವಾಂತರವಜೆ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿಗೆ ನಮನಗಳನ್ನು ಸಲ್ಲಿಸಿ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ ನಮ್ಮ ರಾಮಾಯಣ ಈ ಮಹಾಸತ್ರದಲ್ಲಿ ಉತ್ತರಾಖಂಡದ 6ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ರಾಮದೇವರು ಈ ರೀತಿಯಾಗಿ ಆಂಜನೇಯನಿಗೆ ವರವನ್ನು ಕೊಟ್ಟು ಸುಗ್ರೀವಾದಿಗಳನ್ನು ವಿಭೀಷಣಾದಿಗಳನ್ನು ಬೀಳ್ಕೊಟ್ಟಾದ ಮೇಲೆ ಅವನ ಹತ್ರ ಪುಷ್ಪಕ ವಿಮಾನ ಬರ್ತದಂತೆ. ಪುಷ್ಪಕ ವಿಮಾನ ಬಂದಾಗ ರಾಮಚಂದ್ರ ದೇವರು ಕೇಳ್ತಾರೆ, ಏನು ಯಾಕೋಸ್ಕರ ಬಂದದ್ದು ಅಂತ. ಅದರದ್ದು ನಿಜವಾದಂತಹ ಸ್ವಾಮಿ ಕುಬೇರ ಬಲಾತ್ಕಾರವಾಗಿ ರಾವಣ ಎಳ್ಕೊಂಡಿದ್ದ, ಅವನೀಗ ಇಲ್ಲ ಅಂತ ಆಗಿದ್ದಾನಲ್ಲ, ಆದ್ದರಿಂದ ಪುಷ್ಪಕ ವಿಮಾನವನ್ನು ನಿನಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ವಸ್ತು ಅಂತ ಹೇಳಬೇಕು ಅಂತ ಆ ಸಂಕಲ್ಪದಲ್ಲಿ ಕುಬೇರಗಿದ್ದಾನಪ್ಪ. ಅದರಿಂದ ಪುಷ್ಪಕ ವಿಮಾನವನ್ನು ನಿನಗೆ ಕಳಿಸಿದ್ದಾನೆ ಅಂತ. ರಾಮಚಂದ್ರ ಆ ವಿಮಾನಕ್ಕೆ ಪೂಜೆ ಮಾಡ್ತಾನಂತೆ. ನಮ್ಮಲ್ಲೊಂದು ಆ ಸಂಪ್ರದಾಯ ಇದೆ ನೋಡಿ, ವಾಹನ ಪೂಜೆ ಅಂತ ನಾವು ಅದನ್ನು ಕರಿತೇವೆ. ಅದಕ್ಕೊಂದು ಒಳ್ಳೆ ಉಚಿತಾದಂತಹ ರೀತಿಯಲ್ಲಿ ಪೂಜೆ ಮಾಡಿ ಮತ್ತು ಹೇಳ್ತಾನೆ, ಸರಿ ಅವನೇ ಕಳಿಸಿದ್ದಾನೆ ಅಂತಾದರೆ ನಾವು ಯಾವಾಗ ಸ್ಮರಿಸ್ತೇವೆ ಆವಾಗ ವಿಮಾನ ಬರುವಂಥದ್ದಾಗಲಿ, ನೀನು ತೆರಳಬೋದಪ್ಪ ಅಂತ ಹೇಳಿ ಆ ವಿಮಾನವನ್ನು ಕಳಿಸುವಂಥದ್ದಾಗ್ತದೆ. ಮುಂದಕ್ಕೆ ರಾಮಚಂದ್ರ ಸಭೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಒಂದಷ್ಟು ಮಂದಿಗಳೆಲ್ಲ ಕೂತಿದ್ದಾರೆ. ಊರಿನ ಕತೆ, ಕೇರಿ ಕತೆ, ಹಾಸ್ಯಗಳು, ವಿನೋದಗಳು ಇದೆಲ್ಲ ನಡೀತಾ ಇದೆ. ಯುದ್ಧಾನಂತರದ ಕತೆ. ಈಗ ರಾವಣ ಎಲ್ಲ ಇಲ್ಲ, ಯುದ್ಧ ಮುಗಿದಿದೆ. ಈಗ ವಾಸ್ತವ ಪ್ರಪಂಚದಲ್ಲಿ ಇರುವ ರೀತಿಯಲ್ಲಿ ಉತ್ತರಾಖಂಡ ನಮ್ಮ ಮುಂದೆ ಹೇಳುತ್ತಾ ಉಂಟು. ರಾಮಚಂದ್ರ ಎಲ್ಲರ ಬಗೆಗಿನ ವಿಚಾರಗಳನ್ನು ಮತ್ತೆ ಕೇಳುತ್ತಾ ಆನಂದಿಸ್ತಾ ಒಂದು ಸಂಗತಿ ಹೇಳ್ತಾನಂತೆ. ಊರು ಕೇರಿಗಳಲ್ಲಿ ಬೀದಿಗಳಲ್ಲಿ ನಮ್ಮ ಕುರಿತಾದಂತಹ ಯಾವುದಾದ್ರೂ ವಿಚಾರ ಇದ್ದರೆ ಹೇಳ್ರಿ ಅಂತ. ಅದಕ್ಕೆ ಅಲ್ಲಿದ್ದಂತಹ ಮಂದಿಗಳೆಲ್ಲ ಒಂದು ರೀತಿಯಾಗಿ ಧನಾತ್ಮಕ ಆಗಿರತಕ್ಕಂತಹ ಸಂಗತಿಗಳೆಲ್ಲ ಏನಿದೆ ಅದನ್ನೆಲ್ಲ ಹೇಳ್ತಾರೆ. ರಾಮ, ನಿನ್ನನ್ನು ಇಡೀ ಊರಿನ ಮಂದಿ ಕೊಂಡಾಡುವುದೇ ಸರಿ. ನೀನು ಮಾಡಿದ ಕೆಲಸ ನಪೂರ್ವ ನೋತ್ತರ, ಸಾಧ್ಯವೇ ಇಲ್ಲದ ಕೆಲಸ. ಆ ರೀತಿಯಲ್ಲಿ ನಿನ್ನನ್ನೆಲ್ಲ ಕೊಂಡಾಡ್ತಾ ಇದ್ದಾರಪ್ಪ. ಆದ್ದರಿಂದ ನಿನ್ನ ಬಗ್ಗೆ ಅಥವಾ ನಿನ್ನ ತಾಯಂದಿರ ಬಗ್ಗೆ, ನಿನ್ನ ಚತುರ್ಮೂರ್ತಿಗಳು ನೀವು ಅಣ್ಣ ತಮ್ಮಂದಿರ ಬಗ್ಗೆ ಯಾವ ಮಾತುಗಳು ಕೂಡ ಇಲ್ಲ. ನಿಮ್ಮ ಬಗ್ಗೆ ಹೊಗಳಿಕೆಯ ಮಾತನ್ನೇ ನಾವು ಎಲ್ಲ ಕಡೆಯಲ್ಲಿ ಕೇಳ್ತಾ ಇದ್ದೇವೆ ಅಂತಾದಾಗ ರಾಮಚಂದ್ರ ಹೇಳ್ತಾನಂತೆ, ಭದ್ರ ಅನ್ನತಕ್ಕಂಥವ ಆ ಮಾಗದನ ಹತ್ರ ಅವನ ಹತ್ರ ಹೇಳ್ತಾನೆ ರಾಮ, ನೋಡಯ್ಯ, ಇದೆಲ್ಲರಿಗೂ ರುಚಿಸ್ತದೆ. ಹೊಗಳಿಕೆ ಮಾತುಂಟಲ್ಲ, ಯಾರಿಗೂ ರುಚಿಸೋದಿಲ್ಲ, ಎಲ್ರಿಗೂ ಖುಷಿ ಆಗ್ತದೆ. ಚಂದ ಇಲ್ಲದವನನ್ನು ಭಾರಿ ಚಂದ ಇದ್ದಿ ಅಂತ ಹೇಳಿದರೆ ಎಲ್ರಿಗೂ ಖುಷಿ ಆಗೋದಿಲ್ಲ ಯಾರಿಗೆ. ಆದರೆ ಸಂಗತಿ ಏನು ಗೊತ್ತಾ, ಅದಲ್ಲ. ನಾವೇನಾದರೂ ನಮ್ಮ ಜೀವಮಾನದಲ್ಲಿ ಸರಿ ಮಾಡ್ಕೊಳ್ಬೇಕಾದಂತಹ ಸಂಗತಿಗಳನ್ನು ಊರಿನ ಜನರು ಮಾತನಾಡ್ತಾ ಇದ್ದರೆ ಆ ಸಂಗತಿಯನ್ನು ಹೇಳ್ರಿ. ನಮಗೆ ಜೀವನ ತಿದ್ದುಕೊಳ್ಳುವಂತಹ ಅವಕಾಶ ಕೆಲವೊಂದು ಬಾರಿ ನಮಗರಿವಿಲ್ಲದೆ ನಮ್ಮ ಕೇರಿ ಮಂದಿಗಳೆಲ್ಲ ಹೇಳುವಂಥದ್ದಾಗ್ತದಲ್ಲ. ಆದ್ದರಿಂದ ಅಂಥ ಮಾತುಗಳು ಯಾವುದಾದ್ರೂ ಇದ್ದರೆ ಭದ್ರಾ ಅಂಥ ಮಾತು ಹೇಳು ಅಂತ. ಆವಾಗ ಮತ್ತೆ ಒತ್ತಾಯಿಸಿದಾಗ ಭದ್ರ ಒಂದು ಸಂಗತಿಯನ್ನು ಹೇಳ್ತಾನೆ. ಏನು ಹೇಳ್ತಾನೆ, ದುಷ್ಪಾರಂ ಕೃತವಾನ್ ರಾಮ
ದುಷ್ಕಾರ್ಯಂ ಕೃತವಾನ್ ರಾಮ ಸಮುದ್ರೇ ಸೇತು ಬಂಧನಂ ಅಶ್ರುತಂ ಪೂರ್ವಕೈ ಕೈಶ್ಚಿತ್ ದೇವೈರಪಿ ಸದಾನವೈಹಿ ಅಂತ. ಸಮುದ್ರ ಸೇತು ಬಂಧನ ಕೇಳಲೇ ಇಲ್ಲ, ರಾಮನ ನಂತರ ಮತ್ತೆ ಯಾರು ಮಾಡಲೂ ಇಲ್ಲ. ಇಷ್ಟಾಯ್ತಲ್ಲ, ತ್ರೇತಾಯುಗ ಪೂರ್ತಿ ಆಯಿತು. ರಾಮನ ಆಳ್ವಿಕೆಯ ನಂತರ ಮತ್ತೆ ಅವನ ಮಕ್ಕಳಿಂದ ಹಿಡಿದು ಕೊನೆಯವರೆಗಿನ ರಾಜನವರೆಗೆ ಅಲ್ಲಾಯಿತು. ಮತ್ತು ದ್ವಾಪರ ಯುಗ ಬಂತು. ಎಷ್ಟೆಷ್ಟು ರಾಜರೆಲ್ಲ ಬಂದರು, ಏನೇನು ಕಥೆಗಳು, ಎಷ್ಟೆಷ್ಟು ವಿಶ್ವಕರ್ಮಿಗಳು ಬಂದು ಹೋದರು. ಆ ನಂತರ ಒಬ್ಬನದ್ದಾದರೂ ಒಂದು ದೇಶದ ಒಬ್ಬ ವ್ಯಕ್ತಿಯಾದರೂ ಸಮುದ್ರಕ್ಕೆ ಸೇತುವೆ ಕಟ್ಟುವ ಕೆಲಸ ಮಾಡಿದಾನ? ಇಲ್ಲ. ಆದ್ದರಿಂದ ಆಗಲೇ ಹೇಳ್ತಾರಂತೆ, ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ರಾಮ ಮಾಡಿದ್ದಾನೆ. ಸಮುದ್ರೇ ಸೇತು ಬಂಧನಂ, ಮತ್ತೆ ಅಶ್ರುತಂ ಪೂರ್ವಕೈ ಕೈಶ್ಚಿತ್. ಇದನ್ನು ನಾವು ಯಾರೂ ಕೇಳಲೂ ಇಲ್ಲ, ಇಂಥದ್ದೊಂದು ಕೆಲಸ ಆಗ್ತದೆ ಅಂತ ನಾವು ಯಾರೂ ಕೇಳಲೂ ಇಲ್ಲ. ಇದನ್ನು ದೇವತೆಗಳೂ ಮಾಡಲಿಲ್ಲ, ದಾನವರಂತೂ ಮಾಡಲೇ ಇಲ್ಲ. ಇದೆಲ್ಲ ಈ ರೀತಿ ನಿನ್ನ ಕುರಿತಾಗಿರತಕ್ಕಂತಹ ಸಂಗತಿಗಳನ್ನು ಮೇಲಿಂದ ಮೇಲೆ ನಾವು ಕೇಳ್ತಾ ಇದ್ದೇವೆ. ಊರಲ್ಲಿ ಚೌಕಗಳಲ್ಲಿ, ಬೀದಿಗಳಲ್ಲಿ, ಕೇರಿಗಳಲ್ಲಿ ನಿನ್ನ ಕುರಿತಾದಂತಹ ಧನಾತ್ಮಕ ಈ ಸಂಗತಿಗಳನ್ನು ಮತ್ತೆ ನಾವು ಶ್ರವಣ ಮಾಡ್ತಾ ಇದ್ದೇವೆ. ಆದರೆ ರಾಮ ಒಂದು ಸಂಗತಿ ಇದೆ, ಏನು ಗೊತ್ತಾ? ಹತ್ವಾಚ ರಾವಣಂ ಸಂಖ್ಯೆ ಸೀತಾಮಾಕೃತ್ಯ ರಾಘವ ಅಮರ್ಷಂ ಪೃಷ್ಠತಃ ಕೃತ್ವ ಸ್ವವೇಶ್ಮ ಪುನರಾನಯತ್. ಒಂದು ಸಂಗತಿ ಇದೆ ಪ್ರಭು, ಏನು ಗೊತ್ತಾ? ಸಂಖ್ಯೆಯಲ್ಲಿ ಯುದ್ಧದಲ್ಲಿ ರಾವಣನನ್ನು ಕೊಂದಾದ ಮೇಲೆ ಸೀತೆಯನ್ನು ಕರ್ಕೊಂಡು ಸೀದಾ ಆಕೆಯನ್ನು ಕರ್ಕೊಂಡು ಬರಬೇಕಾ ಬೇಡವಾ ಅನ್ನತಕ್ಕಂತಹ ಕಿಂಚಿತ್ ಪ್ರಶ್ನೆಯನ್ನು, ಪೂರ್ವಾಪರ ವಿಮರ್ಶೆಯನ್ನೂ ಕೂಡ ಮಾಡದೆ ತನ್ನ ಮನೆಗೆ ಸೀತೆಯನ್ನು ಕರ್ಕೊಂಡು ಬಂದ ಅಲ್ಲ ರಾಮ, ಇದು ಎಷ್ಟು ಸಮಂಜಸ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಗರದ ಬೀದಿಯಲ್ಲಿ ಹರಿದಾಡ್ತಾ ಉಂಟಪ್ಪ. ಅಂದರೆ ಈ ಮಂದಿಗೆ, ಇಲ್ಲಿರ್ತಕ್ಕಂಥ ಯಾವ ಮಂದಿಗೂ ಸೀತೆಯ ಶುದ್ಧ ಚಾರಿತ್ರ್ಯದ ಪರೀಕ್ಷೆ ಅಲ್ಲಾದದ್ದು ಗೊತ್ತೇ ಇಲ್ಲ. ಲಕ್ಷ್ಮಣ ಒಬ್ಬ ಸಾಕ್ಷಿಗಿದ್ದ, ಮತ್ತು ಯಾರಿದ್ರು? ಮತ್ತೆಲ್ಲ ರಾಮ ಪರಿವಾರದವರೇ ಇದ್ದದ್ದು. ಅವರೆಲ್ಲ ಹೋಗಿ ಹೇಳಿದರೆ, ಅಯ್ಯೋ ನೀವೇನು ಬಿಡಿ, ನೀವೆಲ್ಲ ಮಾತನಾಡೋದು ರಾಮನ ಕಡೆಗೆ ಅಂತ ಹೇಳಿ ಯಾರು? ಇಲ್ಲಿದ್ದಂತಹ ಪುರಜನರು ಯಾರೂ ಕೂಡ ಅಲ್ಲಿ ನಡೆದಂತಹ ಸೀತೆಗೆ ಶುದ್ಧ ಚಾರಿತ್ರ್ಯದ ಅಗ್ನಿಪ್ರವೇಶ ಅನ್ನತಕ್ಕಂತಹ ಆ ಕಾರ್ಯಕ್ರಮವನ್ನು ನೋಡಲಿಲ್ಲ. ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಏನಾಗಿದೆ, ಎಲ್ಲರೂ ಏನು ತಿಳ್ಕೊಳ್ತಾ ಇದ್ದಾರೆ ಹೇಳಿದರೆ, ಸೀತೆಯನ್ನು ಡೈರೆಕ್ಟಾಗಿ ಕರ್ಕೊಂಡು ಬಂದು ಮನೆಯೊಳಗೆ ಹೇಗೆ ಕರ್ಕೊಂಡು ಹೋದ? ಅಷ್ಟು ಮಾತ್ರವಾ? ಅಲ್ಲ, ಅವನಿಗೆ ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ ಅಂಕಮಾರೋಪ್ಯತು ಪುರಾ ರಾವಣೇನ ಬಲಾದೃತಾಂ. ಏನು ಮನಸ್ಸಿನಲ್ಲಿ ಇಟ್ಕೊಂಡು ಸೀತೆಯನ್ನು ರಾಮಚಂದ್ರ ಮತ್ತೆ ಮನೆಯೊಳಗೆ ಕರ್ಕೊಂಡು ಹೋದ? ಏನಿದೆ ಅವನ ಮನಸ್ಸಲ್ಲಿ? ಯಾಕೆ ಹೇಳಿದ್ರು? ತನ್ನ ಕಾಲಲ್ಲಿ ಕೂರಿಸ್ಕೊಂಡು ರಾವಣ ಕರ್ಕೊಂಡು ಹೋಗಿದ್ದ. ಪರಪುರುಷನ ಸ್ಪರ್ಶ ಆಗಿದೆ, ಪರಪುರುಷನ ಸಂಪರ್ಕ ಆಗಿದೆ. ಅಲ್ಲ, ಅವನ ಅರಮನೆಯಲ್ಲೇ ಇದ್ದಂಥ ಹೆಣ್ಮಗಳು. ಇಷ್ಟೆಲ್ಲ ಆದಮೇಲೆ ಆಕೆಯ ಕುರಿತಾದಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಬರುವಂಥದ್ದು ಸತ್ಯ. ಇದರ ಬಗ್ಗೆ ಏನೇನೂ ಉತ್ತರವನ್ನು ಪುರಜನರ ಮುಂದೆ ಇಡದೆ ರಾಮ ಆಕೆಯನ್ನು ಮತ್ತೆ ಹೆಂಗೆ ಕರ್ಕೊಂಡು ಬಂದ? ಹೇಗಾಯ್ತಿದು? ನಿಜವಾಗಿ ರಾಮಚಂದ್ರನಿಗೆ ಚಿಂತೆ ಮಾಡಿದ ಸಂಗತಿ ಯಾವುದು ಗೊತ್ತಾ? ಇದಕ್ಕೆಲ್ಲ ಉತ್ತರ ಕೊಟ್ಟಾನು ರಾಮ. ಅವನಿಗೆ ನಿಜವಾಗಿ ಸಮಸ್ಯೆ ತಂದಂತಹ ಸಂಗತಿ ಅಂತ ಹೇಳಿದರೆ, ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ ಯಥಾ ಹಿ ಕುರುತೆ ರಾಜ ಪ್ರಜಾ ಸ್ತಮನು ವರ್ತತೆ ಅಂತ. ಏನು ಅವಸ್ಥೆ ನೋಡ್ರಿ, ಜನರು ಮಾತನಾಡ್ತಾ ಇದ್ದಾರಂತೆ. ಹೀಗೆ ಏನು ಮಾತನಾಡ್ತಾ ಇದ್ದಾರೆ? ಏನು ಅವಸ್ಥೆ! ಇನ್ನು ನಾಳೆ ನಮ್ಮ ಹೆಂಡತಿ ಹಿಂಗಾದರೂ ಕೂಡ ನಾವು ಸಹಿಸ್ಕೊಳ್ಳೇಬೇಕು, ಏನೂ ವಿರೋಧ ಮಾಡಲಿಕ್ಕಿಲ್ಲ ಅಂತ. ಇದು ಸಮಸ್ಯೆ ನೋಡಿ. ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಹಿಂಗಾದರೆ ನಾವು ಮಾತನಾಡೋಗಿಲ್ಲ. ಆ ಹೆಣ್ಣು ಮಕ್ಕಳು ಹೇಳಿದರೆ ರಾಮನೇ ಏನು ಮಾಡಲಿಲ್ಲ, ರಾಮನದ್ದೇ ಏನು ಸಮಸ್ಯೆ ಇಲ್ಲ, ಮತ್ತು ನಿಮಗೇನ್ರಿ ಸಮಸ್ಯೆ, ನಮ್ಮ ಬಗ್ಗೆ ನಿಮಗೆ ಯಾಕೆ ಡೌಟು ಅಂತ ನಮ್ಮ ಹೆಂಡತಿ ಎಲ್ಲಾದರೂ ಹೇಳಿದರೆ ಆಯ್ತಲ್ಲ, ಚಾಪ್ಟರ್ ಕ್ಲೋಸ್. ಮತ್ತು ವಾದ ವಿವಾದಕ್ಕೆ ಅವಕಾಶವೇ ಇಲ್ಲ. ಶುದ್ಧ ಚಾರಿತ್ರ್ಯ ಆಗಿರತಕ್ಕಂತಹ ಜೀವನ ಅಷ್ಟರವರೆಗೆ ಬೀಡು ಬಿಟ್ಟಾಗಿತ್ತದು. ಅದಕ್ಕೊಂದು ಕಳಂಕ ಬಂತಲ್ಲ. ಅವರೇ ಹೇಳ್ತಾರಂತೆ, ಜನರೆಲ್ಲ ಹೇಳ್ತಾರಂತೆ, ಯಥಾಹಿ ಕುರುತೆ ರಾಜ ಪ್ರಜಾಸ್ತಮನು ವರ್ತಂತೆ. ರಾಜ ಏನು ಮಾಡ್ತಾನೆ ಅದನ್ನೇ ಅಲ್ವಾ ಪ್ರಜೆಗಳು ಮತ್ತೆ ಅನುಸರಿಸುವಂಥದ್ದು. ಅದರಿಂದ ಇಂಥ ಮಾತು ಪ್ರಭು ಮತ್ತು ನಾನು ಕೇರಿ ಎಲ್ಲ ಕೇಳಿದ್ದಾಯಿತು ಅಂತ.
ಆವಾಗ ಭದ್ರ ಹೇಳ್ತಾನಂತೆ, ಇದು ಬರೀ ನಂದು ಮಾತ್ರ ಅಲ್ಲ, ಬಾಕಿ ಮಂದಿ ಎಲ್ಲ ಇಲ್ಲಿ ಇದ್ದಾರಲ್ಲ ಅವ್ರ ಹತ್ರ ಬೇಕಿದ್ರೆ ಒಮ್ಮೆ ವಿಮರ್ಶಿಸು, ಅವರನ್ನು ಬೇಕಿದ್ರೆ ಕೇಳು. ಅಂದರೆ ಒನ್ ಸೈಡೆಡ್ ಡಿಸಿಷನ್ ಅಂತ ಆಗಬಾರ್ದಲ್ಲ, ಅವರನ್ನು ಬೇಕಿದ್ರೆ ಮತ್ತೆ ಕೇಳು ಅಂತ ಹೇಳುವಾಗ ಎಲ್ಲರೂ ಕೂಡ ತಲೆ ಹೌದು ಅಂತ ಅಲ್ಲಾಡಿಸ್ತಾರಂತೆ. ಹೌದು ರಾಮಚಂದ್ರ, ಇಂಥದ್ದೊಂದು ಮಾತು ನಮ್ಮ ಕೇರಿಯಲ್ಲಿ ಹರಿದಾಡ್ತಾ ಇದೆ ಅಂತ. ನಮ್ಮದು ಪ್ರಸಿದ್ಧ ಕಥೆಯನ್ನು ಹೇಳಿ, ಒಬ್ಬ ಅಗಸ ಹೇಳಿದ ಮಾತನ್ನು ಪ್ರಭು ರಾಮಚಂದ್ರ ಅದನ್ನು ಬಹಳ ಅಗಸ ಬರಲೇ ಇಲ್ಲ, ರಾಮಾಯಣದಲ್ಲಿ ಅಗಸ ಇಲ್ಲ. ಒಬ್ಬ ಭದ್ರ ಅನ್ನತಕ್ಕಂತಹ ವ್ಯಕ್ತಿ ಪುರಜನರು ಹಿಂಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಅಷ್ಟಾಯ್ತಲ್ಲ, ಯಾವಾಗ ಇಷ್ಟು ಮಾತನ್ನು ಕೇಳಿದ ರಾಮನಿಗೆ ಇವತ್ತು ಕೂಡ ರಾಮನ ಕಡೆಗೆ ಆಕ್ಷೇಪ ಇರುವಂತಹ ದೊಡ್ಡ ಸಂಗತಿಗಳಲ್ಲಿ ಇದು ಕೂಡ ಒಂದು. ಅದು ಏನ್ರಿ ಅಷ್ಟು ಸಲೀಸಾಗಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಹೇಳಿದ್ದಕ್ಕೆ ತನ್ನ ಇಷ್ಟು ವರ್ಷದ ಜೀವಮಾನವನ್ನು ತನ್ನೊಡನೆ ಸವಿಸಿದಂತಹ ತನ್ನ ಧರ್ಮಪತ್ನಿಯನ್ನು, ಅಸಹಾಯಕಳಾದಂತಹ ಧರ್ಮಪತ್ನಿಗೆ ಸಹಾಯಕನಾಗಿರಬೇಕಾದಂತಹ ರಾಮಚಂದ್ರ ಲೋಕನೀತಿ ಲೋಕಮರ್ಯಾದೆ ಅಂತ ಪುಂಖಾನುಪುಂಖವಾಗಿ ನೀವು ಯಾವ ಆದರ್ಶ ಪುರುಷ ಅಂತ ಅವನಲ್ಲಿ ಹೇಳ್ತೀರಿ, ಹೆಂಗೆ ಬಿಟ್ಟವ ಅವನ ಧರ್ಮಪತ್ನಿಯನ್ನು? ಯಾರೋ ಒಬ್ಬ ಹೇಳಿದ ಅಂತ. ಯಾರೋ ಒಬ್ಬ ಹೇಳಿದ್ದಕ್ಕಲ್ಲ, ಪುರಜನರು ಎಲ್ಲರೂ ಕೂಡ ಈ ಮಾತನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ. ಎರಡನೇ ಕಾರಣ ಏನು ಗೊತ್ತಾ? ಕಳಂಕ ರಾಜನಲ್ಲೂ ಬಂದಿದೆ ಅಂತ ಹೇಳಿದರೆ ಅವ ಕಳಂಕ ಮೂರ್ತಿಯಾದ, ಪ್ರಜೆಗಳಿಗೂ ಕೂಡ ಕಳಂಕ ಮೂರ್ತಿಯಾದ. ಅವನನ್ನು ಅನುಸರಿಸುವಂಥದ್ದು. ತನ್ನನ್ನು ನೋಡಿ ಅವನಿಗೆ ಎಷ್ಟು ಆಲೋಚನೆ ಮಾಡ್ತಾನೆ ಹೇಳಿದರೆ, ನಾನು ಹಿಂಗೆ ಬಿಟ್ಟದ್ದು ಹೌದಾದರೆ ಇಡೀ ನಮ್ಮ ಪೂರ್ವ ಪರಂಪರೆ ಅನ್ನುವಂಥದ್ದಕ್ಕೆ ನಾನು ಕಪ್ಪು ಚುಕ್ಕೆ ಆಗ್ತೇನೆ. ಯಾರೂ ಕೂಡ ಆ ಸಿಂಹಾಸನದಲ್ಲಿ ಕೂತು ಇಂಥದ್ದೊಂದು ಕಳಂಕದ ರಾಜಕಾರಣವನ್ನು ಮಾಡಲಿಲ್ಲ. ನಾನು ಗುರಿಯಾಗ್ತೇನೆ, ಏನು ಮಾಡಬೇಕೀಗ ಅಂತ ತಟ್ಟನೆ ಯೋಚನೆ ಮಾಡ್ತಾನೆ. ಏನು ಮಾಡೋದು, ಏನು ಕತೆ? ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿ ಆಗಿದೆ. ಆದರೆ ಆ ನಿರ್ಧಾರವನ್ನು ಅವನು ಪ್ರಕಟಪಡಿಸೋದಿಲ್ಲ. ದೂತರನ್ನು ಕಳಿಸ್ತಾನೆ, ತನ್ನ 3 ಮಂದಿ ತಮ್ಮಂದರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು ಅಂತ ಹೇಳ್ತಾನೆ. 3 ಮಂದಿಗಳು ಕೂಡ ಬರ್ತಾರೆ. ಲಕ್ಷ್ಮಣ, ಭರತ, ಶತ್ರುಘ್ನ 3 ಮಂದಿಗಳು ಕೂಡ ಬರುವಂಥದ್ದಾಗ್ತದೆ. ಬಂದಂತಹ ತನ್ನ ಪ್ರತಿರೂಪದಂತಿರತಕ್ಕಂತಹ ತನ್ನ ಅನುಜರಲ್ಲಿ ರಾಮಚಂದ್ರ ಈ ಸಂಗತಿಯನ್ನು ಹೇಳ್ತಾನೆ. ಈ ಸಂಗತಿಯನ್ನು ಹೇಳಿ, ನೋಡಯ್ಯ, ಅಪಕೀರ್ತಿ ಉಂಟಲ್ವ, ಅದು ಎಲ್ಲಿ ತನಕ ಇರ್ತದೆ ಒಬ್ಬ ಮನುಷ್ಯನಿಗೆ, ಬಹಳ ಗಮನದಲ್ಲಿ ನಾವು ಇದನ್ನು ತಗೊಳ್ಬೇಕಾಗ್ತದೆ. ಅಪಕೀರ್ತಿ ಅನ್ನುವಂಥದ್ದು ಎಲ್ಲಿ ತನಕ ನಮ್ಮ ಮೇಲೆ ಇರ್ತದೆ, ಸ್ವರ್ಗದಲ್ಲೂ ಅವನಿಗೆ ಜಾಗ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ, ನರಕದಲ್ಲಿ ಸ್ಥಾನವನ್ನು ಖಾತ್ರಿ ಮಾಡಿಸಿದಂತಾಗ್ತದೆ ಅಂತ ಹೇಳ್ತಾ, ಅಕೀರ್ತಿ ನಿಂದ್ಯತೆ ದೇವೈಹಿ. ತಮ್ಮಂದರಲ್ಲಿ ರಾಮಚಂದ್ರ ಹೇಳ್ತಕ್ಕಂಥ ಮಾತು ನೋಡ್ರಪ್ಪ, ಕೀರ್ತಿ ಇಲ್ಲದ ಬದುಕುಂಟಲ್ಲ, ದೇವತೆಗಳ ನಿಂದನೆಗೆ ಗುರಿಯಾಗ್ತದೆ ಅಂತ. ಅಕೀರ್ತಿ ಅಂತ ಹೇಳಿದರೆ ಎರಡಲ್ವ, ಒಂದು ಕೀರ್ತಿಯನ್ನು ಗಳಿಸದೇ ಇರುವಂಥದ್ದು ಮತ್ತು ಅಪಕೀರ್ತಿಗೆ ಗುರಿಯಾಗುವಂಥದ್ದು ಅಂತ. ಈಗ ಎರಡನೇದು ನನಗೆ ಮೊದಲನೇದಾಗಿದೆ ಅಂತ. ಮತ್ತು ಕೀರ್ತಿರ್ಲೋಕೇಶು ಪೂಜ್ಯತೆ, ಕೀರ್ತಿವಾನ್ ಪುರುಷ, ಒಬ್ಬನನ್ನು ನೋಡಿ ಹಿಂಗಿರಬೇಕು ಅಂತ ಹೇಳುವಾಗ ನಿಜವಾಗಿ ಅವ ಗೆದ್ದ. ಒಬ್ಬ ವ್ಯಕ್ತಿಯನ್ನು ರೋಲ್ ಮಾಡೆಲ್ ಅಂತ ಹೇಳ್ತೇವಲ್ಲ, ಆ ವ್ಯಕ್ತಿಯ ನಂತರವೂ ಕೂಡ ಒಬ್ಬ ಬದುಕ್ತಾನೆ. ಯಫ್ ಪರಾರ್ಥಂಜೀವತಿ ಸ ಶತಂಜೀವತಿ ಅಂತ ಹೇಳಿ ವೇದ ಹೇಳೋದು ಏನನ್ನ, ಅದನ್ನೇ ಮತ್ತೊಬ್ಬನಿಗೆ ಸಂತೋಷಪಡಿಸುವ ಬದುಕು, ಮತ್ತೊಬ್ಬನ ಬದುಕಿಗೆ ದಾರಿದೀಪ ಆಗ್ತಕ್ಕಂತಹ ಬದುಕು ಅನ್ನುವಂಥದ್ದು ಯಾರದ್ದಾಗ್ತದೆ, ಅವ ದೇಹದ ನಂತರವೂ ಕೂಡ ಬದುಕ್ತಾನೆ ಅಂತ, ದೇಹವಿದ್ದ ನಂತರವೂ ಕೂಡ ಬದುಕ್ತಾನೆ ಅಂತ. ಅದರಿಂದ ಅದೇ ಮಾತನ್ನು ಹೇಳ್ತಾನೆ, ಕೀರ್ತ್ಯರ್ಥಂತು ಸಮಾರಂಭ ಸರ್ವೇಷಾಂ ಸುಮಹಾತ್ಮನಾಂ. ಅದ್ಭುತ ಮಾತಿದು. ಕೀರ್ತಿಯನ್ನು ಗಳಿಸುವುದಕ್ಕೋಸ್ಕರವಾಗಿಯೇ ಮಹಾತ್ಮರ ಎಲ್ಲ ಕಾರ್ಯಕ್ರಮಗಳು ಕೂಡ ಇರುವಂಥದ್ದಾಗ್ತದೆ ಅಂತ. ಕೀರ್ತಿಯನ್ನು ಗಳಿಸೋದು ಸ್ವಪ್ರತಿಷ್ಠೆ ಅಂತ ಭಾವಿಸಬಾರದು, ಒಳ್ಳೆಯ ಹೆಸರು, ಒಳ್ಳೆಯ ಹೆಸರನ್ನು ಗಳಿಸುವ ಹಿನ್ನೆಲೆಯಲ್ಲೇ ಪ್ರತಿಯೊಬ್ಬ ಮಹಾತ್ಮನ ಜೀವನವೂ ಕೂಡ ಇರುವಂಥದ್ದು. ನೋಡಿ ನನಗೆ ಬಂತು ಇಂಥದ್ದೊಂದು ದುಸ್ಥಿತಿ. ಸಾಕ್ಷಾತ್ ನನ್ನ ಮಡದಿಯ ಕುರಿತಾಗಿ, ಲಕ್ಷ್ಮಣ ನೀನಿದ್ದೀಯಲ್ವ, ನನಗಿದು ಆವತ್ತೇ ಬಂದಿತ್ತು. ಯಾವಾಗ ಸೀತೆಯನ್ನು, ರಾವಣನನ್ನು ಕೊಂದ ನಂತರ, ಸೀತೆಯನ್ನು ಕಂಡ ನಂತರ, ಸೀತೆಯನ್ನು ಕುರಿತಾದಂತಹ ಒಂದು ರೀತಿಯ ಈ ಭಾವ, ಶುದ್ಧದ ಚಾರಿತ್ರ್ಯ ವಿಷಯದಲ್ಲಿ ಮುಂದೆ ಪ್ರಶ್ನೆ ಬರ್ಬೋದನ್ನುವಂಥದ್ದು ಆವತ್ತೇ ಬಂದಿತ್ತು. ಅದಕ್ಕೆ ಬೇಕಾದಂತಹ ಪರಿಹಾರವನ್ನು, ಉತ್ತರವನ್ನು ಆವತ್ತು ಕಂಡಾಯಿತು. ಲಕ್ಷ್ಮಣ ನೀನಿದೆಯಲ್ಲ, ಏನು ಮಾಡೋಣ, ಈ ಜನರಿಗೇನು ಮಾಡೋಣ? ಆದ್ದರಿಂದ ಅದೇ ಸೀತೆಯನ್ನು ಹಿಡ್ಕೊಂಡು ಮುಂದಕ್ಕೆ ಬದುಕ್ತಾಗಿದ್ದಾನೆ ಅನ್ನುವಂತಹ ಅಪಕೀರ್ತಿಯನ್ನು ಈ ರಾಮಚಂದ್ರ ಬಗೆಸೋದಿಲ್ಲ, ಈ ರಾಮಚಂದ್ರ ಸಹಿಸೋದಿಲ್ಲ. ಅದರಿಂದ ನಿನ್ನೆ ನಾವು
ವನದಲ್ಲಿ ತಿರುಗಾಡ್ತಾ ಇರುವಾಗ ನಿನ್ನ ಬಯಕೆ ಏನು ಪ್ರಿಯತಮೆ ಅಂತ ಆಕೆಯಲ್ಲಿ ನಾನು ಬಹಳ ಆತ್ಮೀಯವಾಗಿ ಏಕಾಂತದಲ್ಲಿ ಮಾತನಾಡಿದಾಗ ಅವಳು ಹೇಳಿದ್ಲು, ನನಗೆ ಋಷಿಗಳ ಆಶ್ರಮವನ್ನು ನೋಡಬೇಕು ಅಂತ ಮತ್ತೆ ಬಯಕೆ ಆಗ್ತಾ ಇದೆ ಅಂತ. ಲಕ್ಷ್ಮಣ ಕರ್ಕೊಂಡು ಹೋಗು. ಎಲ್ಲಿಗೆ? ಗಂಗಾ ನದಿಯ ಆಚೆ ತೀರದಲ್ಲಿ ಲೋಕವಿಖ್ಯಾತನಾದಂತಹ ಮಹರ್ಷಿ ವಾಲ್ಮೀಕಿಗಳ ಆಶ್ರಮ ಇದೆಯಲ್ಲ, ಅದರ ಪಕ್ಕದಲ್ಲಿ ಬಿಟ್ಟುಬಿಡು. ಇದೂ ಕೂಡ ಹಾಗೆ, ಕಣ್ಣಲ್ಲಿ ನೀರಿಲ್ಲದಂತೆ ಕಣ್ಣಲ್ಲಿ ರಕ್ತ ಇಲ್ಲದಂತೆ ರಾಮಚಂದ್ರ ಹೆಂಡತಿಯನ್ನು ಬಿಟ್ಟ. ಈ ಟಿ ವಿಯಲ್ಲಿ ಮಾತನಾಡಲಿಕ್ಕೆ ಡಿಬೇಟಿಗೆ ರಾಮಾಯಣ ಓದಬೇಕು ಅಂತ ಇಲ್ಲ, ನಮ್ಮದು ಸಮಸ್ಯೆ ಇದೆ. ರಾಮಾಯಣದ ಬಗ್ಗೆ ಮಾತನಾಡುವವರಿಗೆ ರಾಮಾಯಣ ಓದಬೇಕು ಅಂತ ಇಲ್ಲ. ಕ್ವಾಲಿಫಿಕೇಷನ್ ಏನು? ಬಾಯಿ ಬಂದದ್ದು ಹೇಳೋದು. ಅದು ಹೋಗಿ ಬಿಟ್ಟ. ಬಿಡುವಾಗಲೂ ಕೂಡ ಎಲ್ಲೆಲ್ಲಿ ಬಿಡಬೇಡ ಅಂತ ವಾಲ್ಮೀಕಿಗಳ ಆಶ್ರಮ. ಯಾಕೆ? ವಾಲ್ಮೀಕಿಗಳಿಗೆ ಗೊತ್ತುಂಟು. ವಾಲ್ಮೀಕಿಗಳು ಮುಂದಕ್ಕೆ ಸೀತೆಯನ್ನು ನೋಡುವಾಗ ನೀನು ಯಾರು ತಾಯಿ, ನೀನು ಯಾರು ಸೊಸೆ, ನೀನು ಯಾರು ಪತ್ನಿ, ನಿನಗೇನು ಸಮಸ್ಯೆ ಬಂದಿದೆ, ನೀನು ಬಾಯಿ ಬಿಟ್ಟು ಹೇಳಬೇಕು ಅಂತಲೇ ಇಲ್ಲ, ನನಗೆಲ್ಲ ಗೊತ್ತುಂಟು ಅಂತ ಹೇಳಿದ್ದಾರೆ. ವಾಲ್ಮೀಕಿಗಳಿಗೆಲ್ಲ ಗೊತ್ತುಂಟು ಅನ್ನುವಂಥದ್ದು ಪ್ರಭು ರಾಮಚಂದ್ರನಿಗೆ ಗೊತ್ತುಂಟು. ಆದ್ದರಿಂದ ಅವ ಹೇಳ್ತಾನೆ, ಅಲ್ಲಿ ಬಿಟ್ಟು ಬಾ. ಆಶ್ರಮದ ಒಳಗೆ ಡೈರೆಕ್ಟ್ ಬಿಡ್ಬೋದಲ್ಲ. ಪೂರ ಜನರು ಮತ್ತೆ ಪುನಃ ಹೇಳ್ತಾರೆ. ಸ್ವಲ್ಪ 4 ದಿವಸ 4 ಜನರ ಮಾತನ್ನು ನಿಲ್ಲಿಸ್ಲಿಕ್ಕೋಸ್ಕರವಾಗಿ ಇನ್ನೊಂದು ರೆಸಾರ್ಟಲ್ಲಿ ಬಿಟ್ಟು ಬಂದ ರಾಮಚಂದ್ರ ಅಂತ. ಜನರನ್ನು ಏನು ಮಾಡೋದ್ರಿ? ಆದ್ದರಿಂದ ಏನು ಮಾಡ್ತಾನೆ, ದೂರದಲ್ಲಿ ಬಿಟ್ಟು ಬಾ ಅಂತ ಹೇಳಿ, ಇಷ್ಟು ಹೇಳಿ ಒಂದು ಸಂಗತಿಯನ್ನು ಹೇಳ್ತಾನೆ. ಏನು ಗೊತ್ತಾ? ನೀವು ಯಾರೂ ಕೂಡ ನನಗೆ ಸಲಹೆಯನ್ನು ಕೊಡಲಿಕ್ಕಿಲ್ಲ. ಇದು ನನ್ನ ನಿರ್ಧಾರವನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ನಾನು ಕರೆಸಿದ್ದು. ನಿಮ್ಮ ಹತ್ರ ಸಮಾಲೋಚನೆ ಮಾಡಿ ನಿಮ್ಮಿಂದ ಬಂದಂತಹ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತೆ ತೀರ್ಮಾನ ಮಾಡುವುದಕ್ಕೋಸ್ಕರ ನಾನು ನಿಮ್ಮನ್ನು ಕರೆದದ್ದಲ್ಲ. ಮತ್ತೆ ಎಷ್ಟು ಸಂಗತಿಗಿದೆ ಅಂತ ಹೇಳಿ ನಿಮ್ಮ ಹತ್ರ ಹೇಳಲಿಕ್ಕೋಸ್ಕರವಾಗಿ ನಿಮ್ಮನ್ನು ಕರೆದದ್ದು. ಯಾರಾದರೂ ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ನಾನು ಅವರನ್ನು ಶತ್ರು ಅಂತ ಪರಿಗಣಿಸ್ತೇನೆ ಅಂತ. ಅಂದರೆ ಪ್ರಶ್ನೆ ಬರ್ತದಲ್ಲ, ಲಕ್ಷ್ಮಣಾದರೂ ಹೇಳ್ಬೋದಿತ್ತಲ್ಲ, ಮನವೊಲಿಸ್ಬೋದಿತ್ತಲ್ಲ, ಶತ್ರುಘ್ನಾದರೂ ಹೇಳ್ಬೋದಿತ್ತಲ್ಲ. ಅತ್ತಿಗೆ ಬಗ್ಗೆ ಗೊತ್ತಿಲ್ಲ ಅವರಿಗೆಲ್ಲ. ಎಂಥ ಅತ್ತಿಗೆ, ಏನು ಕತೆ, ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದ, ಎಷ್ಟು ಗೌರವವನ್ನು ಕೊಡ್ತಾ ಇದ್ದ ಲಕ್ಷ್ಮಣ. ಕರ್ಣಕುಂಡಲ ನನಗೆ ಗೊತ್ತಿಲ್ಲ, ಆಕೆ ಹಾಕಿದ ಹಾರ ನನಗೆ ಗೊತ್ತಿಲ್ಲ, ಆದರೆ ನೂಪುರಂತು ಅಭಿಜಾನಾಮಿ ಅಂತ ಹೇಳಿದ ಮಹಾತ್ಮ. ಆಕೆ ಆ ಗೆಜ್ಜೆ ನನಗೆ ಗೊತ್ತಿದೆ. ಯಾಕೆ ಹೇಳಿದ್ರೆ ದಿನಾ ನಮಸ್ಕಾರ ಮಾಡುವಾಗ ಸೀತೆಯನ್ನು ಗೆಜ್ಜೆಯನ್ನು ನಾನು ಕಾಣ್ತಾ ಇದ್ದೆ ಅಂತ ಹೇಳಿದ ಲಕ್ಷ್ಮಣ. ಒಂದು ಮಾತಾದರೂ ಅಣ್ಣನಿಗೆ ಹೇಳೋದು ಬೇಡವಾ ಅಂತ ಆಕ್ಷೇಪ ಬಂದರೆ ರಾಮಚಂದ್ರನೇ ಆಕ್ಷೇಪದ ಬಾಗಿಲಿಗೆ ಪೂರ್ತಿಯಾಗಿ ಆ ಬಾಗಿಲನ್ನು ಹಾಕಿ ಬೀಗ ಜಡಿದು ಬಿಟ್ಟ. ನೀವು ಯಾರೂ ಮಾತನಾಡಲಿಕ್ಕಿಲ್ಲ, ನಾನು ಹೇಳಿದ್ದನ್ನು ಮಾಡುವ ಕೆಲಸ ಮಾತ್ರ. ಮಾಡುವ ಪಟ್ಟಿಯಲ್ಲೂ ಕೂಡ ಈ ಕೆಲಸವನ್ನು, ಸೀತೆಯನ್ನು ಬಿಡುವ ಕೆಲಸ ಯಾರು ಮಾಡಬೇಕು ಹೇಳಿದರೆ ಲಕ್ಷ್ಮಣ ನೀನು ಮಾಡಬೇಕು. ಆಯಿತಾ? ಸಂಗತಿ ಇಷ್ಟ ಆಯಿತು. ಚಂದದಲ್ಲಿ ಹೋಗ್ತಾ ಇತ್ತು ನೋಡಿ. ಜನರು ಕೆಲವು ಸರ್ತಿ ಸಂಸಾರವನ್ನು, ಸಮಾಜವನ್ನು ಹಿಂಗೆ ಹಾಳು ಮಾಡ್ತಾರೆ ಹೇಳಿದರೆ ಹಿಂಗೆ ಹಾಳು ಮಾಡ್ತಾರೆ. ಆಯಿತಾ? ಇಷ್ಟ ಆಯಿತು. ಸೀತೆಯ ಹತ್ರ ಲಕ್ಷ್ಮಣ ಹೋಗ್ತಾನೆ. ಈ ಒಂದು ಘಟ್ಟ ಇದೆಯಲ್ಲ, ಇದನ್ನು ಓದಿಯೂ ಅರಗಿಸ್ಕೊಳ್ಳಿಕ್ಕಾಗೋದಿಲ್ಲ, ಕೇಳಿಯೂ ಅರಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಬಹಳ ಕಷ್ಟ ರೀ. ಲಕ್ಷ್ಮಣ ಎಣಿಸ್ತಾನೆ, ನನಗೆ ಸಾವಾದರೂ ಯಾಕೆ ಬರಬಾರ್ದು? ಈ ಕೆಲಸ ಮಾಡುವ ದುಸ್ಥಿತಿ ನನಗೆ ಬರುವುದಕ್ಕಿಂತ ನನಗೆ ಸಾವಾದರೂ ಬರ್ಬೋದಿತ್ತಲ್ಲ, ಯಾಕೆ ಬೇಕಿತ್ತಿದ? ಅಣ್ಣ ನನ್ನನ್ನೇ ಯಾಕೆ ಆಯ್ಕೆ ಮಾಡಿದ? ಆದರೆ ರಾಮಾಜ್ಞೆ ಬಿಡುವ ಹಾಗಿಲ್ಲ. ಮರು ದಿವಸ ಬೆಳಿಗ್ಗೆ ಅತ್ತಿಗೆಯನ್ನು ಹೊರಡಿ, ಅಣ್ಣನ ಹತ್ರ ನೀವು ಹೇಳಿದ್ದೀರಂತಲ್ಲ ಆ ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ, ಆದ್ದರಿಂದ ಋಷಿಗಳ ಆಶ್ರಮಕ್ಕೆ ಹೋಗುವುದ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಸುಮಂತ್ರ ರಥದ ಸಿದ್ಧತೆಯನ್ನು ಮಾಡಿದ್ದಾನೆ. ವೇಗವಾಗಿ ಹೋಗುವ ಕುದುರೆಗಳನ್ನು ಕಟ್ಟಿಯಾಗಿದೆ. ಅತ್ತಿಗೆ ತಯಾರಾಗಿ, ಅಣ್ಣನಿಂದ ಅಪ್ಪಣೆ ಬಂದಿದೆ. ಸೀತೆ ಪಾಪ ವಿಷಯವೇ ಗೊತ್ತಿಲ್ಲ. ಏನು ಸಂಕಟ ನೋಡಿ, ಸೀತೆಗೆ ವಿಷಯವೇ ಗೊತ್ತಿಲ್ಲ. ಸೀತೆ ಏನು ಹೇಳ್ತಾಳೆ ಗೊತ್ತು? ಹೌದಾ, ಋಷಿಗಳ ಆಶ್ರಮಕ್ಕೆ ಹೋಗ್ಲಿಕ್ಕಿದೆಯಾ? ಬಹಳ ಖುಷಿ. ಒಂದಷ್ಟು ಸೀರೆಗಳನ್ನೆಲ್ಲ ತಗೊಂಡು ಬರ್ತೇನೆ. ಸ್ವಲ್ಪ ನಿಲ್ಲೋ ಲಕ್ಷ್ಮಣ. ಒಳ್ಳೆ ಸೀರೆಗಳನ್ನು ಆ ಆಶ್ರಮದಲ್ಲಿ ಇರತಕ್ಕಂತಹ ಋಷಿ ಪತ್ನಿಯರಿಗೆ ನಾನು ಕೊಡ್ತೇನೆ. ತುಂಬ ಬೆಲೆ ಬಾಳ್ತಕ್ಕಂತಹ ಒಳ್ಳೆ ಹಾರಗಳಿದೆ, ಒಳ್ಳೆ ಆಭರಣಗಳಿದೆ. ಆ ಮಹಾತ್ಮ ತಪಸ್ವಿಗಳಿಗೆ ನಾನು ಅದನ್ನು ಕೊಡ್ತೇನೆ. ಅವರಿಗೆ ಅದರ ಅಪೇಕ್ಷೆ ಇಲ್ಲ, ಆದರೆ ನನಗೆ ಕೊಡಬೇಕು ಅಂತ ನನಗೆ ಆಸೆ ಇದೆ. ಅದನ್ನೆಲ್ಲ ನಾನು ತಯಾರು ಮಾಡ್ತಾನೆ, ಸ್ವಲ್ಪ ನಿಲ್ಲು ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಲಕ್ಷ್ಮಣ ಕರೆದಾಗ ಸೀತೆ ಹೋಗುವ ಸಂಭ್ರಮದಲ್ಲಿದ್ದಾಳೆ. ಆ ತಾಯಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಹೇಳಿದರೆ ನಮಗೆ ಹಾಗಿರಲಿ, ಗೊತ್ತಿಲ್ಲ ಅಂತ
ಆಕೆ ಜಗಜ್ಜನನಿ ಗೊತ್ತಿದೆ. ಆದರೆ ಈಗ ಹೀಗಿದೆ ಪಾತ್ರ ಸೀತೆಯದ್ದು. ಆಯಿತಾ? ಏನಾಯಿತು? ಎಲ್ಲ ಹಿಡ್ಕೊಂಡು ಬಟ್ಟೆ ಇತ್ಯಾದಿಗಳನ್ನು ಕೊಡಲಿಕ್ಕೆ ಅಂತ ಹಿಡ್ಕೊಂಡು ಬಂದಿದ್ದಾಳೆ, ಮತ್ತು ಆಭರಣ ಹಿಡ್ಕೊಂಡು ಬಂದಿದ್ದಾಳೆ. ಬಂದು ಲಕ್ಷ್ಮಣನನ್ನು ದಿಟ್ಟಿಸಿ ನೋಡ್ತಾಳೆ. ಯಾಕೋ ಸ್ವಲ್ಪ ತಣ್ಣಗಾದಂತಿದ್ದಿ ನೀನು, ಮುಖದಲ್ಲಿ ಏನು ಮ್ಲಾನ ಭಾವನೆ, ಯಾಕೆ ಹೀಗಿದ್ದಿ? ಲಕ್ಷ್ಮಣ, ಇವತ್ತಿನ ಶಕುನ ಪ್ರಯೋಜನ ಇಲ್ಲ ಮಾರಯ್ಯ, ಅಪಶಕುನ ಎಲ್ಲ ಮೇಲಿನ ಮೇಲೆ ಆಗ್ತಾ ಉಂಟು. ಹೊರಡುವಾಗ ಆ ರಥದಲ್ಲಿ ಕೂರುವ ಸಂದರ್ಭದಲ್ಲಿ ಸೀತೆ ಹೇಳ್ತಕ್ಕಂಥ ಮಾತು ತುಂಬ ಮೇಲಿನ ಮೇಲೆ ಅಪಶಕುನ ಆಗ್ತಾ ಉಂಟಪ್ಪ. ಅತ್ತೆಂದ್ರೆಲ್ಲ ಹುಷಾರಿದ್ದಾರಲ್ಲ, ಆ ಹೆಣ್ಣುಮಗಳು ಕೇಳೋದು ನೋಡಿ, ಅತ್ತೆಂದ್ರೆಲ್ಲ ಹುಷಾರಿದ್ದಾರಲ್ಲ, ನಿಮ್ಮ ಅಣ್ಣ ನಮ್ಮ ಪತಿ ಧರ್ಮರಾಯ ಅವ ಹೆಂಗಿದ್ದಾನೆ, ಹುಷಾರಿದ್ದಾನಲ್ಲ, ಯಾರಿಗೇನು ಆಪತ್ತಿಲ್ಲಲ್ಲ, ಎಲ್ಲ ಸೌಖ್ಯ ತಾನೆ. ಈ ಪುಣ್ಯಾತ್ಮ ಏನು ಹೇಳಬೇಕ್ರಿ, ಏನು ಹೇಳಬೇಕು? ಸೌಖ್ಯ ದೇವಿ ಅಂತ ಹೇಳುತ್ತಾನೆ, ಏನು ಆಪತ್ತಿಲ್ಲ, ಶುಭ ಆಗಿದೆ, ಬರ್ತೀರಾ, ಕೂತ್ಕೊಳ್ತೀರಾ ಅಂತ. ಕೂತ್ಕೊಂಡಾಯ್ತು. ಕೂತ್ಕೊಳ್ಬೇಕಿದ್ರೆ ಹೋಗಬೇಕಲ್ಲ, ದೀರ್ಘ ಪ್ರಯಾಣ ಸಾಗ್ತಾ ಇರುವಾಗ ಗಂಗಾ ನದಿಯಲ್ಲಿ ಅವಗಾಹನೆ ಮಾಡೋದು ಅಂತ, ಒಂದು ಸ್ನಾನ ಮಾಡೋದು ಅಂತ ಸಂಕಲ್ಪ ಮಾಡ್ತಾರೆ. ಸೀತೆಯು ಕೆಳಗಿಳಿದಿದ್ದಾಳೆ. ಈ ಲಕ್ಷ್ಮಣನಿಗೆ ಈ ಸೀತೆಯಿಂದ ಅಣ್ಣನಿಗೆ ವಿಯೋಗ, ಇಂಥ ಧರ್ಮರೂಪಿಣಿಯಾದಂತಹ ಅತ್ತಿಗೆಯನ್ನು ಇನ್ನು ನಾಳೆ ಕಾಲಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ ಅನ್ನುವಂತಹ ಆ ಭಾವ ಕಾಡಿ ಬಿಕ್ಕಿ ಹತ್ತು ಬಿಟ್ಟಂತೆ. ಅಳೋದೆ ನೋಡಿ. ಈಗಲೂ ಸೀತೆ ಪರಿಸ್ಥಿತಿ ಹೇಗಿದೆ ಹೇಳಿದರೆ, ಸೀತೆ ಏನು ಹೇಳ್ತಾಳೆ ಗೊತ್ತಾ? ಯಾಕೋ ಹೀಗೆ ಮಗುವಿನ ಹಾಗೆ ಅಳ್ತಾ ಇದ್ದಿ? ಸೀತೆ ಏನು ಹೇಳ್ತಾಳೆ ಗೊತ್ತಾ? ಓಹೋ, ನಿನಗೆ ಅಣ್ಣನನ್ನು ಬಿಟ್ಟು ಅಭ್ಯಾಸ ಇಲ್ಲಲ್ಲ. ಸೀತೆ ಹೇಳ್ತಕ್ಕಂಥ ಮಾತು, ನಿನಗೆ ಅಣ್ಣನನ್ನು ಬಿಟ್ಟು ಅಭ್ಯಾಸ ಇಲ್ಲ, 2 ದಿವಸ ಅಣ್ಣನನ್ನು ಬಿಡಬೇಕಾಯ್ತು, ಅದಕ್ಕೆ ಅಳು ತಡಿಲಿಕ್ಕೆ ಆಗ್ತಾ ಇಲ್ಲ ನಿನಗೆ, ನೀನು ಅಳ್ತಾ ಇದ್ದೀಯಲ್ಲ, ಏನು ಮಾಡೋದಯ್ಯ, ನಾನು ಕೂಡ ನಿನ್ನ ಅಣ್ಣನನ್ನು ಬಿಟ್ಟು ಎಷ್ಟು ಇರಬೇಕು ಅಂತ ಬಯಸ್ತಾ ಇದ್ದೇನೆ, 2 ದಿವಸದ ಮಟ್ಟಿಗಲ್ವ, ಹೋಗುವ ಆಶ್ರಮದಲ್ಲಿ ಒಂದು ರಾತ್ರಿ ತಂಗುವ, ಮತ್ತೆ ವಾಪಸ್ ಬರುವ ಅಂತ ಹೇಳಿ ಹಂಗೆ ಹೇಳ್ತಾಳೆ. ಇವ ಅಳ್ತಾ ಇದ್ದಾನೆ. ವಿಷಯ ಕೇಳುವಂತಿಲ್ಲ, ಹೇಳಿದರೆ ಆ ಹೆಣ್ಣು ಹೃದಯ ಅದು ಎಷ್ಟಕ್ಕೆ ತಡೀತದೆ ಅನ್ನುವಂಥದ್ದು ಗೊತ್ತಿಲ್ಲ. ತನಗೆ ವಿಷಯ ಗೊತ್ತಿದೆ, ಏನು ಕಷ್ಟ. ಕೂತದ್ದಾಯಿತು, ರಥದಿಂದ ಎಳೆದದ್ದಾಯಿತು, ದೋಣಿಯನ್ನು ಹಿಡಿದದ್ದಾಯಿತು, ಅಂಬಿಕಾ ಅದನ್ನು ಆಚೆ ಕಡೆಗೆ ಸಾಗಿಸ್ತಕ್ಕಂಥ ಕೆಲಸ ಮಾಡಿದ್ದಾಯಿತು. ಎಲ್ಲ ಆಗಿ ಆಕೆಯನ್ನು ಇಳಿಸುವ ಹೊತ್ತಲ್ಲಿ ಮತ್ತೆ ಗಳಗಳ ಅಂತ ಹತ್ತು ಬಿಟ್ಟ ನೋಡಿ ಲಕ್ಷ್ಮಣ. ಯಾಕೋ ಏನಾಯಿತು ಹೇಳು, ನಿನ್ನ ಅಣ್ಣನ ಮೇಲೆ ಆಣೆ ಅಂತ ಹೇಳ್ತಾಳೆ. ಹೇಳು, ರಾಮಚಂದ್ರನ ಮೇಲೆ ಆಣೆ, ಮಾತು ಹೇಳು. ಯಾಕೆ ಹೇಳ್ತಾ ಇದ್ದೀನಿ ನೀನು? ಆಗದಿಂದ ನೋಡ್ತಾ ಇದ್ದೇನೆ, ಅಳುವ ಕಾರ್ಯಕ್ರಮವೇ ಜೋರಾಯ್ತು ನಿಂದು. ಏನಾಗಿದೆ ಹೇಳು. ತಾಯಿ, ನಿನ್ನೊಟ್ಟಿಗಿದ್ಲಿಕ್ಕೆ ಅಂತ ಬಂದದ್ದಲ್ಲ ತಾಯಿ. ಒಂದು ದಿವಸ ನಿನ್ನನ್ನು ಇಲ್ಲಿ ಕೂರಿಸ್ಕೊಂಡು ಈ ಸೊಬಗನ್ನು, ಈ ರಮಣೀಯತೆಯನ್ನು ನೀನು ಅನುಭವಿಸಿ ಮತ್ತೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಬಂದದ್ದಲ್ಲ ತಾಯಿ ನಾನು. ಮತ್ತೆ ನಿನ್ನನ್ನು ಶಾಶ್ವತವಾಗಿ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದೇನೆ. ಹೆಂಗೆ ತಡಿಲಿ ಈ ಲಕ್ಷ್ಮಣ ಅಂತ, ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ. ಅಯ್ಯೋ, ಆ ಹೆಣ್ಣು ಮಗಳು ಹೃದಯ ಒಡೆಯೋದೊಂದು ಬಾಕಿ, ಅಷ್ಟು ಕಷ್ಟ ನೋಡಿ. ಕೂಗಿದ್ದು ಏನು ಅನ್ಯಾಯ ಮಾಡಿದ್ನೋ, ಇಲ್ಲಿ ಬಿಡ್ತಾ ಇದ್ದೀರಲ್ಲ. ಲಕ್ಷ್ಮಣ ಹೇಳ್ತಾನೆ, ತಾಯಿ ಹೆದರಬೇಡ, ನಿನ್ನನ್ನು ಪಾಲಿಸ್ತಕ್ಕಂಥ ಪೋಷಿಸ್ತಕ್ಕಂಥ ಕೆಲಸವನ್ನು ಮತ್ತೆ ವಿಶ್ವಾಮಿತ್ರರು ಮಾಡ್ತಾರೆ, ಅಲ್ಲಿ ಚೆನ್ನಾಗಿರ್ಬೋದು, ನೀನು ಹೆದರಬೇಡ ಅಂತ ಭರವಸೆಯ ಮಾತನ್ನು, ಸೀತೆಯ ಪತಿ ವಿಯೋಗದ ಉತ್ತರ ಜೀವನದ ಬಗ್ಗೆ ಭರವಸೆಯ ಮಾತನ್ನು ಲಕ್ಷ್ಮಣ ಹೇಳಿದಾಗ ಸೀತೆ ಹೇಳ್ತಾಳೆ, ಲಕ್ಷ್ಮಣ ಅಲ್ಲಿ ಹೋಗ್ತೇನಲ್ಲ, ವಾಲ್ಮೀಕಿಗಳು ಕೇಳ್ತಾರಲ್ಲ, ಯಾವ ಕಾರಣಕ್ಕೆ ಗಂಡನನ್ನು ಬಿಟ್ಟು ಬಂದಿ ಅಂತ. ಏನು ಹೇಳಿ ಯಾವ ಪುರಜನರ ಮಾತನ್ನು ನೀನು ಈಗ ಉಲ್ಲೇಖ ಮಾಡ್ತಾಗಿದ್ದಿ, ಏನದನ್ನು ರಾಮಚಂದ್ರನಿಗೆ ಗೊತ್ತಿಲ್ವಾ? ನನ್ನ ನಿಷ್ಕಳಂಕ ವ್ಯಕ್ತಿತ್ವದ ಬಗ್ಗೆ ರಾಮಚಂದ್ರನಿಗೆ ಗೊತ್ತಿಲ್ವಾ? ಏನು ಅಂತ ಹೇಳಿ ಪತಿವೃತ ಸ್ತ್ರೀಯರೆಲ್ಲ ಬಂದು ಮತ್ತೆ ನಾಳೆ ನನ್ನೊಡನೆ ಇದ್ದಾಗ ಏಕಾಂತದಲ್ಲಿ ಕೇಳ್ತಾರಲ್ಲ, ರಾಮ ನಿನ್ನನ್ನು ಬಿಡ್ಲಿಕ್ಕೆ ಕಾರಣ ಏನು ಅಂತ. ಗಂಡು ಹೇಗಾದರೂ ಬದುಕಬಹುದ್ರಿ ಸಮಾಜದಲ್ಲಿ, ಹೆಣ್ಣು ಹೆಂಗೆ ಬದುಕಬೇಕು? ನಾನು ಏನು ಹೇಳಿ ಆ ತಾಪಸಿ ಸ್ತ್ರೀಯರ ಮುಂದೆ ನನ್ನ ತಪ್ಪು ಏನು ಹೇಳಿ? ತಪ್ಪಿದ್ದಾಗಲ್ವ ಬಿಡೋದು, ನನ್ನ ತಪ್ಪೇ ಇಲ್ಲ, ಹೇಗೆ ಹೇಳಿ ನಾನು? ಏನು ಕಷ್ಟ? ಅವಳು ಹೇಳ್ತಾಳೆ,
ಮಾಮಿಕೇಯಂ ತನುರ್ನೂನಂ ಸೃಷ್ಟ ದುಃಖಾಯ ಲಕ್ಷ್ಮಣ. ಅಯ್ಯ ಲಕ್ಷ್ಮಣ, ನನ್ನ ಈ ಶರೀರವೇ, ನನ್ನ ಜೀವನವೇ ದುಃಖ ಅನುಭವಿಸಲಿಕ್ಕೆ ಬಂದದ್ದು ಅಂತ ಕಾಣ್ತದೆ ಅಂತ ಆ ಹೆಣ್ಣುಮಗಳು ಹೇಳ್ತಾಳೆ. ನಾನು ಹುಟ್ಟಿದ್ದೇ ದುಃಖ ನೋಡ್ಲಿಕ್ಕಪ್ಪ. ಕರೆಕ್ಟ್ ಹೇಳಲಿಕ್ಕೆ ಒಬ್ಬ ಅಪ್ಪ ಇಲ್ಲ, ಆಲೋಚನೆ ಮಾಡಲಿಕ್ಕೆ ಕರೆಕ್ಟ್ ಹೇಳಲಿಕ್ಕೆ ಒಂದು ಅಮ್ಮನ ಹೆಸರಿಲ್ಲ. ಈಗಿದ್ದ ಅಪ್ಪ ಮತ್ತು ಅಮ್ಮನ ಹೆಸರು ನಿಜವಾದದ್ದಲ್ಲ, ಅವರಿಗೆ ಸಿಕ್ಕಿದ್ದು. ಆಯಿತು, ಮದುವೆ ಮಾಡ್ಕೊಂಡಾಯಿತು, ಸಂತೋಷದಲ್ಲಿರುವಂಥ ಹೊತ್ತಿಗೆ ಬಂದರೆ ಒಬ್ಬ ದುರುಳ ರಾಕ್ಷಸನ ಅಂಕಿಗೆ ಮತ್ತೆ ಹೋಗಿ ಅಲ್ಲಿ ಪಡಬಾರದ ಕಷ್ಟವನ್ನು ಅನುಭವಿಸಿ, ನೋಡಬಾರದ ರಾಕ್ಷಸಿಯರ ದುರುಳ ಮುಖವನ್ನು ನಿತ್ಯ ದರ್ಶನ ಮಾಡ್ತಾ ಮಾಡ್ತಾ ಅಲ್ಲಾದರೂ ಪ್ರಾಣ ಬಿಟ್ಟು ನನ್ನ ತನವನ್ನು ಉಳಿಸ್ಕೊಳ್ತೇನೆ ಹೇಳಿದರೆ ಪ್ರಾಣ ಬಿಡಲಿಕ್ಕೂ ಆಗದ ಆ ಧರ್ಮ ಸಂಕಟಕ್ಕೆ ನಾನು ಬಂದವು. ನನ್ನ ತನವನ್ನು, ನನ್ನ ಮಾನವನ್ನು, ನನ್ನ ಪ್ರಾಣವನ್ನು ಎಲ್ಲವನ್ನ ನಾನು ಕಾಯ್ದು ಜೋಪಾನವಾಗಿಟ್ಟುಕೊಂಡು ನನ್ನ ಪತಿಯನ್ನು ಸೇರಿಯಾದ ಮೇಲೆ ಮತ್ತೀಗ ಸಂಭ್ರಮದಿಂದ ಸಂತೋಷದಿಂದ ಬದುಕುವ ಅಂತ ಹೊರಟ್ರೆ ಇದೇನಯ್ಯ ಇದು? ಏನಿದು? ನನ್ನ ಶರೀರ ಹಂಗಿದ್ರೆ ಅಳ್ಳಿಕ್ಕೆ ಅಂತ ಇದ್ದದ್ದ, ದುಃಖ ಅನುಭವಿಸ್ಲಿಕ್ಕೆ ಅಂತ ಇದ್ದದ್ದ? ಪ್ರಾಯ ಇರಬೇಕಲ್ಲ, ಅದಕ್ಕೆ ಬಂದದ್ದು ಅಂತ ಕಾಣ್ತದೆ ಅಂತ ಹೇಳ್ತಾಳೆ. ಕಿನ್ನು ಪಾಪಕೃತಂ ಪೂರ್ವಂ ಕೋವಾದಾರೀರ್ ವಿಯೋಜಿತ. ಅವಳು ಹೇಳ್ತಾಳೆ, ಏನು ಪಾಪ ಮಾಡಿದ್ನೋ ಏನೋ ಅಂತ. ಒಂದೊಂದು ಸಂಗತಿ ನಾವು ಅನುಭವಿಸ್ತೇವಲ್ಲ, ಸುಖಗಳು ದುಃಖಗಳು. ಸುಖ ಅನುಭವಿಸುವಾಗ ಪರಾಮರ್ಶೆ ಮಾಡೋದೇ ಇಲ್ಲ. ದುಃಖ ಅನುಭವಿಸುವಾಗ ಮೇಲಿಂದ ಮೇಲೆ ನನಗೆ ಯಾಕೆ ಬರ್ತದೆ ಕಷ್ಟ, ದುಃಖ ಯಾಕೆ ಬರ್ತದೆ? ನಮ್ಮದೇ ಕರ್ಮ, ಯಾರ್ಯಾರದ್ದಲ್ಲ. ಯಾರ್ಯಾರನ್ನು ಬೊಟ್ಟು ಮಾಡಿ ಹೇಳ್ತೇವೆ, ಹೆಂಗೆ ಮಾಡಿದ ಇವ, ಹೀಗೆ ಮಾಡಿದ, ಮತ್ತೊಬ್ಬ ಇನ್ನೇನೋ ಮಾಡಿದ. ಅವ ಮಾಡಬೇಕಿದ್ರೆ ಕಾರಣ ಏನು ಹೇಳಿದರೆ, ನಾವು ಯಾವುದೋ ಜನ್ಮದಲ್ವನು ಏನೋ ಮಾಡಿದ್ದಿದೆ, ಅದನ್ನು ಮತ್ತೆ ಭಗವಂತ ಈ ಜನ್ಮದಲ್ಲಿ ಈ ವೇದಿಕೆಯನ್ನು ಕೊಟ್ಟು ತೀರಿಸ್ಕೊಂಡು ಬಿಟ್ಟ ಅಷ್ಟೇ. ಏನು ಸೂಚ್ಯವಾಗಿ ಹೇಳ್ತಾಳೆ ಸೀತೆ, ಏನು ಪಾಪ ಮಾಡಿದ್ನೋ ಏನೋ. ಇಲ್ದಿದ್ರೆ ಲೋಕೋತ್ತರನಾಗಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಗಂಡ, ಅವನನ್ನು ಬಿಡಬೇಕಾಯ್ತಲ್ಲ. ಜನ್ಮಾಂತರದಲ್ಲಿ ಯಾವ ಹೆಂಡತಿಯನ್ನು ಯಾವ ಗಂಡನಿಂದ ನಾನು ಬೇರ್ಪಡಿಸಿದ್ನೋ ಏನೋ ಅಂತ ನೋಡಿ ಅವಳು ಯೋಚನೆ ಮಾಡೋದು. ಯಾವ ಜನ್ಮದಲ್ಲಿ ಯಾವ ಹೆಣ್ಣನ್ನು ಯಾವ ಗಂಡನಿಂದ ದೂರ ಮಾಡುವ ಕೆಲಸ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನನಗೆ ಪ್ರಾಪ್ತ ಆಯಿತು, ನನ್ನ ಗಂಡನಿಂದ ಅಗಲುವಿಕೆಯ ದುಃಖ ಅನ್ನುವಂಥದ್ದು ನೋಡಬೇಕಾಯಿತು ಅಂತ ಬಹಳ ವೇದನೆ ಪಡ್ತಾಳೆ. ಇಷ್ಟಾಗಿ ಸಂಭಾಳಿಸಿಕೊಳ್ಳುವ ಬಗೆ ಹೇಗೆ ಏನು ಅಂತ ಈಗಲೇ ಗಂಗೆಗೆ ಹಾರಿ ಬಿಡ್ತಾ ಇದ್ದೆ ಲಕ್ಷ್ಮಣ. ಗಂಗೆಯ ಮಡಿಲಿಗೆ ಸೇರಿಕೊಳ್ಳುವ ಸಂಕಲ್ಪ ಮಾಡ್ತಾ ಇದ್ದೆ. ರಾಮನ ತೇಜಸ್ಸುಂಟಲ್ಲ ನನ್ನ ಮಡಿಲಲ್ಲಿ ಬೆಳೀತಾಗಿದೆ, ಹೆಂಗೆ ಹಾರಲಿ? ಅಷ್ಟರವರೆಗೆ ಸೀತೆಗೆ ಮತ್ತೆ ರಾಮನಿಗೆ ಮಾತ್ರ ಗೊತ್ತಿದ್ದದ್ದು ಆ ಸಂಗತಿ. ಆದ್ದರಿಂದ ಆಕೆಯ ಬಯಕೆ ಕಾರಣದಲ್ಲಿ ಋಷಿ ಆಶ್ರಮಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದು. ಲಕ್ಷ್ಮಣನಿಗೂ ಗೊತ್ತಿರಲಿಲ್ಲ, ಚಿಕ್ಕ ಗರ್ಭ. ಫಸ್ಟ್ ಟೈಮ್ ಲಕ್ಷ್ಮಣನ ಹತ್ರ ಹೇಳ್ತಾಳೆ, ಹಾರ್ತಾಗಿದ್ದೆ, ನನ್ನ ಯಜಮಾನರ ಸಂತಾನ ಇದೆಯಲ್ಲ, ಇದನ್ನು ಅರ್ಧಕ್ಕೆ ಬಿಟ್ಟು ಹೇಗೆ ಹಾರಲಿ? ಸರಿ ಆಯ್ತಲ್ಲ, ಗಂಡನೇ ಬಿಟ್ಟಾದ್ಮೇಲೆ ಇನ್ನೇನು ಮಾತು? ಅದರ ಒಂದು ಲಕ್ಷ್ಮಣ, ನೀನು ಮತ್ತೆ ವಾಪಸ್ ಹೋಗ್ತೀಯಲ್ಲ, ನನಗೆ ಗೊತ್ತಿರಲಿಲ್ಲ ಈ ಸಂಗತಿಗೆಲ್ಲ. ಸೀತೆ ಹೇಳ್ತಾಳೆ, ನೋಡಿ ನನ್ನ ಅತ್ತೆಂದಿರೆಲ್ಲ ಇದ್ದಾರಲ್ಲ 3 ಜನ, ಅವರಿಗೆ ನನ್ನ ನಮಸ್ಕಾರ ಎಲ್ಲ ತಿಳಿಸು ಅಂತ ಹೇಳ್ತಾಳೆ. ನಾನು ನಮಸ್ಕಾರ ಮಾಡಿದೆ, ನಾನು ಅಂದರೆ ಇನ್ನು ಪರ್ಮನೆಂಟ್ ವಿಯೋಗ ಅಂತ ಸಿಗೋದಿಲ್ಲ, ಆದರೆ ನನ್ನ ನಮಸ್ಕಾರ ತಿಳಿಸು. ನನ್ನ ಅಂತಃಪುರದಲ್ಲಿ ವೃದ್ಧ ಸ್ತ್ರೀಯರೆಲ್ಲ ಇದ್ದಾರೆ ಲಕ್ಷ್ಮಣ, ಅವರಿಗೆಲ್ಲ ಒಂದು ದಿವಸದ ಮಟ್ಟಿಗೆ ಹೋಗಿ ಬರೋದು, ನಾನು ಏನು ತೊಂದರೆ ಇಲ್ಲ ಅಂತ ಇಳಿಸಿ ಯಾರಿಗೂ ಪೂರ್ತಿ ಹೇಳುವಂಥ ಕೆಲಸ ಮಾಡಿರಲಿಲ್ಲ, ಅವರಿಗೆಲ್ಲ ನನ್ನ ನಮಸ್ಕಾರ ತಿಳಿಸ್ತೀಯ? ಸೀತೆ ಲಕ್ಷ್ಮಣನ ಹತ್ರ ಹೇಳ್ತಾಳೆ, ನನ್ನ ನಮಸ್ಕಾರ ತಿಳಿಸ್ತೀಯ? ಮತ್ತು ಹೇಳ್ತಾಳೆ, ಸರಿ ಸರಿ ಆಯ್ತಲ್ಲ, ಆದದ್ದಾಯ್ತಲ್ಲ. ಅಷ್ಟು ದುಃಖದಲ್ಲಿದ್ದಾಳೆ. ಅತಂತ್ರ ಬದುಕು ಒಂದು ಅರ್ಥದಲ್ಲಿ ಸಮಾಜದಲ್ಲಿ ಇಂಥದ್ದು ಒಂದು ಕೆಲಸ ಆದರೆ ಹೆಣ್ಣು ಮಗಳಿಗೆ ಅತಂತ್ರ ಬದುಕು. ಗೊತ್ತಿಲ್ಲ ಭವಿಷ್ಯ ಭದ್ರ ಉಂಟೋ ಇಲ್ವೋ ಗೊತ್ತಿಲ್ಲ, ಆದರೆ ಆಕೆ ಹೇಳ್ತಕ್ಕಂಥ ಮಾತುಂಟಲ್ವ ಅದ್ಭುತ ಅದು. ಅವಳು ಹೇಳ್ತಾಳೆ, ಯಚ್ಚತೆ ವಚನೀಯಂ ಸ್ಯಾತ್ ಅಪವಾದ ಸಮುತ್ಥಿತ ಮಯಾಚ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಗತಿ. ಪ್ರಭು ರಾಮಚಂದ್ರನ ಹತ್ರ ಲಕ್ಷ್ಮಣ, ನಾನು ಹಿಂಗೆ ಹೇಳಿದ್ದೇನೆ ಅಂತ ಹೇಳು. ಏನು? ನಿನ್ನ ಕುರಿತಾಗಿರತಕ್ಕಂಥ ಅಪವಾದದ ನುಡಿ ಏನಿದೆ, ನನ್ನ ಕುರಿತಾದಂತಹ ಅಪವಾದದ ನುಡಿ ನಿನ್ನ ಕಡೆಗೇನು ಬರ್ತಾಗಿದೆ,
ಅದರ ಪರಿಹಾರವನ್ನು ಮಾಡುವಂತಹ ಕರ್ತವ್ಯದ ಪಟ್ಟಿಯಲ್ಲಿ ನಾನೂ ಕೂಡ ಒಬ್ಬಳಾಗ್ತೇನಲ್ವ. ಬರೀ ಅದರ ಪರಿಹಾರದ ಕರ್ತವ್ಯ ನೀನು ಮಾತ್ರ ಮಾಡುವುದಲ್ಲ, ನಾನೂ ಕೂಡ ಮಾಡಬೇಕಲ್ಲ. ಅದು ಒಬ್ಬ ಪತಿವೃತ ಸ್ತ್ರೀಯ ಕರ್ತವ್ಯ ಅಲ್ವ. ಆದ್ದರಿಂದ ಮಯಾಚ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಗತಿ. ಬಿಟ್ಟು ಬಂದಿದ್ದಾನೆ ರಾಮಚಂದ್ರ ಲಕ್ಷ್ಮಣನ ಹತ್ರ, ಸೀತೆಯನ್ನು ಬಿಡ್ಲಿಕ್ಕೆ ಹೇಳಿದ್ದಾನೆ. ಗೊತ್ತಾಗಿದೆ. ಗೊತ್ತಾದ ಮೇಲೂ ಕೂಡ ಸೀತೆ ಹೇಳ್ತಕ್ಕಂಥ ಮಾತೇನು ಗೊತ್ತಾ? ಹೇ ಪ್ರಭು ರಾಮಚಂದ್ರ, ನೀನೇ ನನಗೆ ಪರಮಗತಿ ಅಂತ. ನೀನಿರುವಾಗಲೂ, ನೀನು ಇಲ್ಲದೇ ಇರುವಾಗಲೂ. ಇಷ್ಟು ಮಾತ್ರ ಅಲ್ಲ, ಇನ್ನು ಮಧ್ಯದಲ್ಲಿ ಬಿಡ್ತೀಯಾ? ಈಗಿನ ಕತೆ ಯೋಚನೆ ಮಾಡಿ. ಈಗಿನ ಕತೆ ಬೇರೆಯೇ. ಆದರೆ ಆಗ ಸೀತೆ ಹೇಳ್ತಾಳೆ ಏನು ಗೊತ್ತಾ? ನಿನಗೆ ಅಪವಾದ ಬಂದದ್ದಿದೆಯಲ್ಲ, ಅದರ ಪರಿಹಾರ ಅನ್ನುವಂಥದ್ದು ನಿನ್ನೊಟ್ಟಿಗೆ ನಾನು ಇಲ್ಲದ ಹೊತ್ತಲ್ಲೂ ಕೂಡ ನಾನು ಮಾಡಬೇಕಾದದ್ದು ಕರ್ತವ್ಯ ಅಂತ. ಏನು ಸಂಗತಿ, ಏನು ಉದಾತ್ತಕ್ಕೆ! ಒಂದು ಪಾತ್ರ ಚಿತ್ರ, ಅದರ ಚಿತ್ರಣವನ್ನು ನಮ್ಮ ಮುಂದೆ ನೀಡ್ತಾ ಏನು ಅದ್ಭುತ ಸಂದೇಶ ಕೊಡ್ತಾರ್ರಿ. ಆದ್ದರಿಂದಲೇ ಅಲ್ವಾ ಪಂಚಕಂ ನಾಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಹಲ್ಯ ದ್ರೌಪದಿ ಸೀತಾ. ಯಾಕವರು ಬೇಕು ನಿತ್ಯ ಸ್ಮರಣೆಗೆ ಅಂತ ಹೇಳಿದರೆ, ಕಷ್ಟ ಬಂದಾಗಲೂ ಗಂಡನಿಗೇನಾಗಬಾರ್ದು ಅನ್ನತಕ್ಕಂತಹ ಅಂಥ ಒಂದು ರೀತಿಯ ಉದಾತ್ತ ಭಾವವನ್ನು ಪ್ರಕಟಿಸಿ ಬಿಟ್ರಲ್ಲ. ಅದ್ಭುತ ಇದು ಅಂತ ಹೇಳಿ ಅಷ್ಟಾಗ್ತದೆ. ಸೀತೆಯನ್ನು ಬಿಡುವಂಥದ್ದಾಗ್ತದೆ. ಬಹಳ ಕಷ್ಟದಿಂದ ಮತ್ತೆ ಲಕ್ಷ್ಮಣ ವಾಪಸ್ ತೆರಳುತ್ತಾನೆ. ಇಲ್ಲಿ ಏನಾಗಿದೆ, ಋಷಿಗಳ ಆಶ್ರಮದಲ್ಲಿರತಕ್ಕಂತಹ ಕೆಲವೊಂದು ತಪಸ್ವಿಗಳು ಬಂದು ವಾಲ್ಮೀಕಿ ಹತ್ರ ಹೇಳ್ತಾರೆ, ಸ್ವಾಮಿ, ಒಂದು ಭೂಮಿಯ ಮೇಲೆ ಆಕಾಶದಿಂದ ಬಿದ್ದ ಸ್ತ್ರೀಯಂತಿರುವ ಒಬ್ಬ ಹೆಣ್ಣುಮಗಳು ಒಂದೇ ಸಮನೆ ಅಳ್ತಾ ಇದ್ದಾಳೆ. ಆಕೆಯನ್ನು ನೋಡುವಾಗ ಸಾಮಾನ್ಯ ಸ್ತ್ರೀ ಅಲ್ಲ, ಒಂದು ರಾಜ್ಞಿಯ ಲಕ್ಷಣ ಇದೆ. ಅದರಿಂದ ಆಕೆಯನ್ನು ಮಾತನಾಡಿಸುವ ಅಥವಾ ಆಕೆಯನ್ನು ಕರ್ಕೊಂಡು ಬರುವ ಕೆಲಸ ನಮಗಿಂತ ನೀವು ಮಾಡಿದರೆ ಒಳ್ಳೆಯದು ಅಂತ ನಮಗನಿಸಿತು. ಆದ್ದರಿಂದ ಬನ್ನಿ ಒಮ್ಮೆ ಮಾತನಾಡಿ ಅಂತ ಹೇಳಿ ಆ ತಪಸ್ವಿಗಳೆಲ್ಲ ತಾಪಸರೆಲ್ಲ ಹೇಳಿದಾಗ ಮತ್ತೆ ವಾಲ್ಮೀಕಿಗಳು ತೆರಳುವಂಥದ್ದಾಗ್ತದೆ. ಆಗ ಹೇಳುವಂಥದ್ದು ಮಾತಿದು. ಆಗ ಹೇಳಿದ್ರಲ್ಲ, ಏನು ಹೇಳಿದರೆ, ನೀನು ಯಾರು ಅಂತ ನನಗೆ ಗೊತ್ತಿದೆ, ದಶರಥನ ಸೊಸೆ ನೀನು, ರಾಮಚಂದ್ರನ ಧರ್ಮಪತ್ನಿ. ನೀನು ಕುರಿತಾಗಿ ಏನಾಗಿದೆ, ನೀನು ಕುರಿತಾಗಿ ನೀ ಏನಾಗಲಿಕ್ಕಿದೆ ನನಗೆ ಗೊತ್ತುಂಟು ತಾಯಿ. ಭೂತ ವರ್ತಮಾನ ಭವಿಷ್ಯತ್ತನ್ನು ಏಕಕಾಲದಲ್ಲಿ ನೋಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೆ ನಾನು. ಆದ್ದರಿಂದ ನನಗೆ ಗೊತ್ತಿದೆ ತಾಯಿ, ನನ್ನೊಟ್ಟಿಗೆ ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಏನೇನು ಸಮಸ್ಯೆಗಿಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಕೆಲವೊಂದು ವೃದ್ಧ ಸ್ತ್ರೀಯರು ತಾಪಸಿಗಳಿರ್ತಾರಲ್ಲ, ಆ ತಾಪಸಿಗಳ ಕೈಗೆ ಈ ಹೆಣ್ಣುಮಗಳ ಜವಾಬ್ದಾರಿಯನ್ನು ಕೊಟ್ಟು ದಶರಥನ ಸೊಸೆ, ರಾಮಚಂದ್ರನ ಪ್ರಿಯಪತ್ನಿ ಸೀತಾದೇವಿ ಅನ್ನುವಂಥ ವಿವರವನ್ನು ಅವರಿಗೆಲ್ಲ ಹೇಳ್ತಾ ಮುಂದೆ ಇವಳ ಜವಾಬ್ದಾರಿಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ಸೀತೆಯ ಜವಾಬ್ದಾರಿಯನ್ನು ಆ ಮಂದಿಗೆಲ್ಲ ಬಿಟ್ಟುಕೊಟ್ಟದ್ದಾಯಿತು. ಇತ್ಲ ಕಡೆಗೆ ಸೀತೆಯನ್ನು ಬಿಟ್ಟು ಲಕ್ಷ್ಮಣ ಬರ್ತಾ ಇದ್ದಾನೆ. ಬರ್ತಾ ಇದ್ದರೆ ಒಂದೇ ಸಮನೆ ದುಃಖ. ಬಿಟ್ಟದ್ದಾಯ್ತಲ್ಲ, ಇನ್ನು ಹೆಂಗೆ ನೋಡಲಿ ರಾಮನ ಮುಖವನ್ನು, ಇನ್ನು ಹೇಗೆ ನಮಸ್ಕಾರ ಮಾಡಲಿ ಸೀತೆಯ ಪಾದಗಳಿಗೆ ಅಂತ ಮೇಲಿಂದ ಮೇಲೆ ದುಃಖದಲ್ಲಿದ್ದಾಗ ಸುಮಂತ್ರ ಇದ್ದಾನಲ್ಲ, ಅವನು ದಶರಥರಿಗೂ ಮಂತ್ರಿ ಆಗಿದ್ದವ, ಅವನ ಕಾಲದಲ್ಲೇ ಇದ್ದವ. ಅವನು ಹೇಳ್ತಾನಂತೆ ಲಕ್ಷ್ಮಣನ ಹತ್ರ, ಲಕ್ಷ್ಮಣ ಏನು ಆಗಬೇಕಾ ಅದೇ ಆಗೋದು, ದುಃಖ ಪಡಬೇಡ. ನಿನಗೆ ವಿಷಯ ಗೊತ್ತಿಲ್ಲ, ಬಟ್ ನನಗೆ ವಿಷಯ ಗೊತ್ತಿದೆ, ಇದು ಹೀಗೆ ಆಗ್ತದೆ ಅಂತ ಎಷ್ಟೋ ವರ್ಷಗಳ ಹಿಂದೆಯೇ ಒಬ್ಬ ಮಹಾನುಭಾವ ನಿನ್ನ ಅಪ್ಪನಿಗೆ ಹೇಳಿದ್ದ ಅಂತ. ಹೌದಾ? ಏನು ಹೇಳಿದ್ದ? ಯಾರು ಹೇಳಿದರು? ಅದನ್ನು ಹೇಳ್ತಾರೆ ನೋಡಿ. ಸುಮಂತ್ರು ರಾಮನ ಕುರಿತಾಗಿ ಬ್ರಾಹ್ಮಣರು ಮತ್ತು ಸ್ಪೆಷಲಿ ದೂರ್ವಾಸರು ಹೇಳಿರ್ತಕ್ಕಂಥ ಒಂದು ಸಂಗತಿಯನ್ನು ಹೇಳ್ತಾನೆ. ಆ ರಾಮ ಲಕ್ಷ್ಮಣ ಮತ್ತು ಭರತ ಶತ್ರುಘ್ನರ ಕುರಿತಾಗಿ ಇವರ ಭವಿಷ್ಯ ಹೇಗೆ, ಎಷ್ಟು ವರ್ಷ ಆಳ್ತಾರೆ, ಇವರ ಜೀವನದ ಬಗೆ ಹೇಗೆ, ಏನಾಗ್ತಾರೆ ಅನ್ನುವಂತಹ ಕುರಿತಾದ ಪ್ರಶ್ನೆಯನ್ನು ಒಂದು ಸಂದರ್ಭದಲ್ಲಿ ದಶರಥ ಮತ್ತೆ ದುರ್ವಾಸರ ಅವರಿಗೆ ಆತಿಥ್ಯವನ್ನು ಕೊಟ್ಟು ಅವರಲ್ಲಿ ಕೇಳಿದಾಗ ಆಗ ಬರ್ತಕ್ಕಂಥ ಒಂದು ಸಂಗತಿಯನ್ನು ಹೇಳಿದರೆ, ಭವಿಷ್ಯತಿ ದೃಢಂ ರಾಮೋ ದುಃಖಪ್ರಾಯೋ ವಿಸೌಖ್ಯಭಾಕ್ ಮತ್ತು ಪ್ರಾಪ್ಸ್ಯತೆ ಚ ಮಹಾಬಾಹು ವಿಪ್ರಯೋಗಂ ಪ್ರಿಯೈರ್ಧೃತಂ ಅಂತ. ಇದು ಅವತ್ತೇ ಹೇಳಿದ ಭವಿಷ್ಯದ ಮಾತು, ದುರ್ವಾಸರು ಹೇಳಿದ ಭವಿಷ್ಯದ ಮಾತು. ಒಳ್ಳೆಯ ರಾಜ್ಯಭಾರ ಮಾಡ್ತಾನೆ,
ಭೂಮಿಯ ಮೇಲೆ ಯಾವ ವ್ಯಕ್ತಿ ಮಾಡದಷ್ಟು ಅಶ್ವಮೇಧ ಯಾಗವನ್ನು ಮಾಡ್ತಾನೆ, ಬಹಳ ತೇಜಸ್ವಿಯಾಗ್ತಾನೆ, ಎಲ್ಲ ಸಂಗತಿಯಲ್ಲೂ ಯಶಸ್ವಿಯಾಗ್ತಾನೆ. ಆದರೆ ದಶರಥ ಒಂದು ಸಂಗತಿ ಏನು ಗೊತ್ತಾ, ರಾಮೋ ದುಃಖಪ್ರಾಯ ವಿಸೌಖ್ಯ ಭಾಗ್, ತುಂಬ ಜೀವನ ದುಃಖದಲ್ಲೇ ಇರುವಂಥದ್ದಾಗ್ತದಪ್ಪ ಅಂತ. ವಿಸೌಖ್ಯ ಭಾಗ್, ಸೌಖ್ಯವನ್ನು ಕಳ್ಕೊಳ್ತಾನೆ. ಸುಖ ಅನ್ನುವಂಥದ್ದು ಮರೀಚಿಕೆಯಂತಿರ್ತದೆ ರಾಮಚಂದ್ರನ ಜೀವನದಲ್ಲಿ. ಮತ್ತೆ ಪ್ರಾಪ್ಸತಿ ಚ ಮಹಾಬಾಹು ವಿಪ್ರಯೋಗಂ ಪ್ರಿಯೈರ್ಧೃತಂ, ಹೆಂಡತಿಯೊಂದಿಗೆ ಶಾಶ್ವತ ಆಗಿರತಕ್ಕಂಥ ವಿಯೋಗವನ್ನು ಜೀವನದಲ್ಲಿ ನೋಡ್ತಾನವ. ಇಂಥದ್ದೊಂದು ಭವಿಷ್ಯವನ್ನು ಹೇಳಿ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮುಂದಕ್ಕೂ ಕೂಡ ಒಂದು ಸಂಗತಿಯನ್ನು ಹೇಳ್ತಾನೆ. ಈ ಸೀತಾ ಮತ್ತು ರಾಮರ ಈ ವಿಯೋಗಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ, ಅದಕ್ಕೊಂದು ಕಾರಣ ಬೇಕಲ್ಲ. ಯಾಕೆ ಹೀಗಾಯ್ತು? ಈಗ ಸೀತೆ ಈಗಷ್ಟೇ ಹೇಳಿದ್ದು ಜನ್ಮಾಂತರದಲ್ಲಿ ಏನು ಮಾಡಿದ್ನೋ ಏನೋ ಅಂತ, ಅದಕ್ಕೊಂದು ಕಾರಣ ಬೇಕಲ್ಲ. ಪ್ರಭು ರಾಮಚಂದ್ರ ಶ್ರೀಮನ್ನಾರಾಯಣ ಅವತಾರ ತಾಳ್ಕೊಂಡು ಭೂಮಿಗೆ ಬಂದಿದ್ದಾನೆ. ಅಂಥ ಮಹಾಸ್ವಾಮಿಗೆ ವಿಪ್ರಯೋಗದ ದುಃಖ ಅನ್ನುವಂಥದ್ದಿಲ್ಲ, ವಿಪ್ರಯೋಗವನ್ನು ತೋರಿಸ್ಲಿಕ್ಕೆ ಮಾಡಿದ್ದು. ಆದರೂ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಬಂದಾಗ ಅದಕ್ಕೊಂದು ಸಂಗತಿಯನ್ನು ಸುಮಂತ್ರು ದಶರಥನಿಗೆ ದೂರ್ವಾಸರು ಹೇಳಿದ ಸಂಗತಿ ಅಂತ ಹೇಳಿ ಮತ್ತೀಗ ಲಕ್ಷ್ಮಣನ ಹತ್ರ ಹೇಳ್ತಾ ಇದ್ದಾರೆ. ಬಹಳ ಹಿಂದೆಯಂತೆ ದೇವದಾನವರ ಯುದ್ಧ ಅನ್ನುವಂಥದ್ದು ನಡೆದಾಗ ದಾನವರೆಲ್ಲ ಸೇರಿಕೊಂಡು ಭೃಗುಗಳ ಪತ್ನಿ ಅವರ ಹತ್ರ, ತಾಯಿ ನಿಮ್ಮ ಆಶ್ರಮದಲ್ಲಿ ಸ್ವಲ್ಪ ಆಶ್ರಯ ಸಿಗ್ಬೋದಾ ಅಂತ ಕೇಳ್ತಾರೆ. ಪದ್ಮಪುರಾಣದಲ್ಲಿ ಆಕೆಯ ಹೆಸರು ಖ್ಯಾತಿ ಅಂತ ಬರ್ತದೆ. ಆ ಭೃಗು ಮಹರ್ಷಿಗಳ ಪತ್ನಿ ಹತ್ರ ದಾನವರು ಬಂದು ಹಿಂಗೆ ಕೇಳಿದಾಗ ಅದಕ್ಕೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಆಶ್ರಯ ಕೊಟ್ಟದ್ದಾಯಿತು. ಒಬ್ಬ ದುಷ್ಟಕೂಟದ ಮಂದಿಗಳಿಗೆ ಆಶ್ರಯವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಸದಾ ದೇವತೆಗಳನ್ನು ಕಾಪಾಡ್ತಕ್ಕಂತಹ ದೇವೋತ್ತಮ ಭಗವಂತ ತನ್ನ ಚಕ್ರವನ್ನು ಪ್ರಯೋಗ ಮಾಡಿ ಅಖ್ಯಾತಿ ಎನ್ನತಕ್ಕಂಥ ಹೆಣ್ಮಗಳು ಭೃಗುಗಳ ಪತ್ನಿಯನ್ನು ಸಂಹಾರ ಮಾಡಿಬಿಟ್ಟ. ಸಂಹಾರ ಮಾಡಿದ ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂತಹ ಭೃಗು ಮಹರ್ಷಿಗಳು ಆಗ ಭಗವಂತನಿಗೆ ಶಾಪ ಕೊಡುವಂಥದ್ದಾಗ್ತದೆ. ಏನು ಶಾಪ? ಯಸ್ಮಾತ್ ಅವಧ್ಯಾಂ ಮೇ ಪತ್ನೀಮವಧೀಹಿ ಕ್ರೋಧಮೂರ್ಛಿತಃ ತಸ್ಮಾತ್ ತ್ವಂ ಮಾನುಷೇ ಲೋಕೆ ಜನಿಷ್ಯತಿ ಜನಾರ್ದನ ತತ್ರ ಪತ್ನಿ ವಿಯೋಗಂ ತ್ವಂ ಪ್ರಾಪ್ಸ್ಯತೆ ಬಹುವಾರ್ಷಿಕಂ. ಏನೂ ತಪ್ಪು ಮಾಡದ ಅವಧ್ಯಳಾದ ನನ್ನ ಹೆಂಡತಿಯನ್ನು ನೀನು ವಧೆ ಮಾಡಿದ್ದರಿಂದ, ಹೇ ಜನಾರ್ದನ ಭಗವಂತ, ನೀನೂ ಕೂಡ ಮನುಷ್ಯ ಲೋಕದಲ್ಲಿ ಅವತಾರವನ್ನು ಮಾಡುವಾಗ, ಮನುಷ್ಯ ಲೋಕದಲ್ಲಿ ನೀನು ಹುಟ್ಟಿ ಅವತಾರವನ್ನು ಮಾಡುವಾಗ ತತ್ರ ಪತ್ನಿ ವಿಯೋಗಂ ತ್ವಂ, ನೀನೂ ಕೂಡ ನಿನ್ನ ಹೆಂಡತಿಯೊಡನೆ ದೀರ್ಘ ಆಗಿರತಕ್ಕಂಥ ವಿಯೋಗವನ್ನು ನೀನು ಪಡ್ಕೊಳ್ತೀನಿ. ನಮಗೆ ಆಶ್ಚರ್ಯ ಆಗ್ತದೆ. ಭಗವಂತ ಅವನಿಗೆ ಶಾಪ ಕೊಟ್ಟಂಥ ಭೃಗು ಜಾಡಿಸಿ ಹೀಗೆ ಮಾಡಲಿಕ್ಕಾಗೋದಿಲ್ವೋ ಭಗವಂತನಿಗೆ ಶಾಪವನ್ನು? ಸ್ವಾರಸ್ಯ ಏನು ಗೊತ್ತಾ? ಅಲ್ಲೇ ಬರ್ತದೆ, ತಾನು ಕೊಟ್ಟ ಶಾಪವನ್ನು ಪರಮಾತ್ಮ ಸ್ವೀಕಾರ ಮಾಡಲಿ ಅಂತ ತಪಸ್ ಮಾಡ್ತಾನಂತೆ ಭೃಗು. ಕೊಟ್ಟದ್ದಾಯ್ತು, ಈಗ ಕೊಟ್ಟ ಮಾತು ಮತ್ತೆ ಹಿಂದೆ ಬರಲಿಕ್ಕಿಲ್ಲ. ಆದ್ದರಿಂದ ಭಗವಂತ, ನಾನು ನಿನಗೆ ಶಾಪ ಕೊಟ್ಟಿದ್ದೇನೆ, ದಯವಿಟ್ಟು ನನ್ನ ಶಾಪ ತಗೊಳ್ಳಯ್ಯ ಅಂತ ಭಗವಂತ ಪ್ರತ್ಯಕ್ಷನಾಗಿ ಬಹಳ ಖುಷಿಯಿಂದ ತಗೊಳ್ತೇನಪ್ಪ, ಎಲ್ಲದಕ್ಕೂ ಕೂಡ ಒಂದೊಂದು ವ್ಯವಸ್ಥೆ, ಅದರಿಂದ ತಗೊಳ್ಳುವಂಥದ್ದಾಗ್ತದೆ ಅಂತ ಹೇಳಿ, ಹೀಗಾದಾಗ ಈ ಕಾರಣ ಅಂತ ಭಗವಂತನೂ ಕೂಡ ಮನುಷ್ಯ ಅವತಾರವನ್ನು ತಾಳುವಾಗ ಇಂಥ ದುಃಖಕ್ಕೆ ಕಾರಣ ಏನು ಹೇಳಿದರೆ ಇಂಥದ್ದೊಂದು ಕಾರಣ. ಸರಿ ಆಯಿತು. ವಾಪಸ್ ಬಂದ ಲಕ್ಷ್ಮಣ ಬಂದು ರಾಮನ ಮಂದಿರಕ್ಕೆ ತೆರಳ್ತಾ ಇದ್ದಾನೆ. ಹೆಂಗೆ ನೋಡಲಿ ಅರಮನೆಯನ್ನು, ಹೆಂಗೆ ನೋಡಲಿ ಅರಮನೆಯಲ್ಲಿ ಪ್ರಭುವನ್ನು, ಹೆಂಗೆ ನೋಡಲಿ ಪ್ರಭುವಿನ ಮುಖವನ್ನು ಲಕ್ಷ್ಮಣ ಆಲೋಚನೆ ಮಾಡ್ತಾ ಇದ್ದಾನೆ. ದೂರದಲ್ಲಿ ರಾಮಚಂದ್ರನನ್ನು ಕಾಣ್ತಾನೆ. ಈ ಭಾಗಗಳು ಕಣ್ಣೀರಿಂದ ತುಂಬಿಕೊಂಡು ಬಿಟ್ಟಿದೆ. ಏನು ಖುಷಿಯಲ್ಲಿ ಕಳಿಸಿದ್ದ ಹೆಂಡತಿಯನ್ನು ಅಲ್ಲ, ಕಣ್ಣು ತುಂಬಿಕೊಂಡು ಬಿಟ್ಟಿದೆ. ಇದನ್ನು ನೋಡ್ತಾನೆ. ಪಾದಗಳಿಗೆ ಒಂದಿಸ್ತಾ ಲಕ್ಷ್ಮಣ ಹೇಳ್ತಾನೆ, ಪ್ರಭು, ಬಹಳ ಕಷ್ಟ ಆಗಿರತಕ್ಕಂತಹ ನೀನು ನನಗೆ ಕೊಟ್ಟ ಕೆಲಸವನ್ನು ಇಷ್ಟ ಇಲ್ಲದಿದ್ದರೂ ಮಾಡಿ ಬಂದಿದ್ದೇನೆ ಅಂತ. ಅಣ್ಣನ ಮುಖ ನೋಡ್ತಾನೆ. ಅಣ್ಣ ದುಃಖದಲ್ಲಿದ್ದಾನೆ. ನೋಡಿ ಲಕ್ಷ್ಮಣನ ಈ ಸಂದರ್ಭದ ಒಂದು ಸಂದಿಗ್ಧತೆ ನೋಡಿ. ಅತ್ತಿಗೆಯನ್ನು ಬಿಟ್ಟು ಬಂದ ದುಃಖ ಅವನಿಗೂ ಕೂಡ ಇದೆ. ಅದು ಬಿಟ್ಟು ಬಂದಾದ ಮೇಲೆ ಮತ್ತೆ ಅಣ್ಣನ ಮುಖ ನೋಡ್ತಾ ಇದ್ದಾನೆ. ಇವನು ಕೂಡ ಪುಣ್ಯಾತ್ಮ ದುಃಖದಲ್ಲಿದ್ದಾನೆ.
ಅತ್ತಿಗೆ ಅಲ್ಲಿ ದುಃಖದಲ್ಲಿದ್ದಾರೆ, ಅಣ್ಣ ಇಲ್ಲಿ ದುಃಖದಲ್ಲಿದ್ದಾರೆ. ಸ್ವಯಂ ಇವರಿಬ್ಬರನ್ನು ಬೇರ್ಪಡಿಸಲಿಕ್ಕೆ ಒಂದು ರೀತಿ ತನ್ನನ್ನು ಆಯ್ಕೆ ಮಾಡಿದ ಅಣ್ಣ ಅಂತ ಹೇಳಿ ಆ ದುಃಖದಲ್ಲಿ ತಾನಿದ್ದಾನೆ. ಇಷ್ಟಿದ್ದಾಗ ಲಕ್ಷ್ಮಣ ಧೈರ್ಯದ ಮಾತನ್ನು ರಾಮಚಂದ್ರನಿಗೆ ಹೇಳ್ತಾನಂತೆ, ಅಣ್ಣ ನೀನೇ ಹೀಗೆ ಧೈರ್ಯವನ್ನು ಕಳ್ಕೊಂಡು ಬಿಟ್ಟರೆ ಇನ್ನು ಯಾರು ಧೈರ್ಯ ಹೇಳೋದಣ್ಣ. ಈ ಸಂದರ್ಭದಲ್ಲಿ ಒಂದು ಬಹಳ ಪ್ರಸಿದ್ಧ ಮಾತು ಬರ್ತದೆ ನೋಡಿ, ಸರ್ವೇ ಕ್ಷಯಾಂತಾ ನಿಚಯಾ ಪತಿತಾಂತಾ ಸಮುಚ್ಛ್ರಯಾ ಸಂಯೋಗ ವಿಪ್ರಯೋಗಾಂತ ಮರಣಾಂತಂಚ ಜೀವಿತಂ. ಇದು ಲಕ್ಷ್ಮಣ ಹೇಳ್ತಕ್ಕಂಥ ಮಾತು ಉತ್ತರಕಾಂಡದಲ್ಲಿ. ಅಣ್ಣ ದುಃಖ ಪಡಬೇಡ, ಈ ಸಂಸಾರದಲ್ಲಿ ಇದೊಂದು ಸಂಗತಿ ಇದೆಯಲ್ಲ, ಇದು ಯಾವತ್ತೂ ಸತ್ಯ. ಯಾವ ಸಂಗತಿ? ಸರ್ವೇ ಕ್ಷಯ, ನಾವೆಲ್ಲ ಒಟ್ಟು ಮಾಡ್ತೇವಲ್ಲ, ನಿಜಯ ನಾವು ಒಟ್ಟು ಮಾಡಿದ್ದು ಒಂದು ದಿವಸ ಖರ್ಚು ಮಾಡಲಿಕ್ಕೆ ಅಲ್ವ. ಲಕ್ಷ್ಮಣ ಹೇಳ್ತಾನೆ ನೋಡಿ, ಎಂಥ ವೇದಾಂತದ ಮಾತನ್ನು ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದಾನೆ. ಒಟ್ಟು ಮಾಡಿದ್ದು ಒಂದು ಬೆಳಿಗ್ಗೆ 9 ಗಂಟೆಯಿಂದ ಒಂದು ಸಾಯಂಕಾಲ 5 ಗಂಟೆವರೆಗೆ ಹೋಗಿ ಕೆಲಸ ಮಾಡಿ 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 60 ವರ್ಷದವರೆಗೆ ಒಂದು ಎಷ್ಟೋ ಸಂಪಾದನೆಯನ್ನು ಮಾಡಿ ಅದನ್ನು ಉಳಿಸಿ ಆ ಹಣವನ್ನು ಏನು ಮಾಡ್ತೇವೆ? ಮಗಳ ಮದುವೆ 20 ಲಕ್ಷ ಖರ್ಚು ಮಾಡಿದ್ದಾರೆ. ಗೋವಿಂದ. ಒಟ್ಟು ಮಾಡಿದ್ದು ಏನಾಯ್ತು ಹೇಳಿ? ಸರ್ವೇ ಕ್ಷಯ ಅಂತ ನಿಶ್ಚಯ. ನಮ್ಮ ಸಂಪತ್ತು ಒಟ್ಟು ಮಾಡಿದ್ದು ಖರ್ಚಾಗುವುದರಲ್ಲೇ ಪರ್ಯವಸಾನ. ಪತನಾಂತಹ ಸಮುಚ್ಛ್ರಯ, ಮೇಲಕ್ಕೆ ಹೋಗೋದು ಯಾಕೆ? ಒಂದು ದಿವಸ ಕೆಳಗೆ ಬೀಳಲಿಕ್ಕೆ. ಮೇಲಕ್ಕೆ ಹೋಗ್ತಾನಲ್ಲ, ಎಷ್ಟು ಬೇಕಿದ್ರೆ ಮೇಲಕ್ಕೆ ಹೋಗಲಿ, ಒಂದು ದಿವಸ ಕೆಳಗೆ ಬರಲೇಬೇಕಲ್ಲ. ವಿಮಾನ ಹತ್ತುತ್ತಾನೆ, ಅದು ಸ್ವಲ್ಪ ಮೇಲಕ್ಕೆ ಹೋದಾದ ಕೂಡಲೇ ಅನೌನ್ಸ್ ಮಾಡ್ತದೆ, ಈಗ 15,000 ಕಿಲೋಮೀಟ್ರ್ ಎತ್ತರದಲ್ಲಿ ನಾವಿದ್ದೇವೆ ಅಂತ. ಏನು ಗಂಧರ್ವ ಲೋಕ ಬಂತ? ಇಲ್ಲ. 1/4 ಗಂಟೆ ಆದ ಕೂಡಲೇ ಕೆಳಗೆ ಬರಲೇಬೇಕು. ಕೆಳಗೆ ಬರದಿದ್ರೆ ಆಗ ನಾವು ನಿಜವಾಗಿ ಮೇಲಕ್ಕೆ ಹೋಗ್ತೇವೆ. ಅದು ಕೆಳಗೆ ಬರಲೇಬೇಕು ಅಲ್ವಾ? ಆದ್ದರಿಂದ ಕ್ಷಯಾಂತಹ ಪತನಾಂತಹ ಸಮುಚ್ಛ್ರಯ ಅಲ್ಲ, ಸಂಯೋಗ ವಿಪ್ರಯೋಗ ಅಂತಹ. ಒಟ್ಟಾಗುವುದು ಯಾಕೆ? ಒಬ್ಬನೇ ಇದ್ದ, ಅಪ್ಪಮ್ಮ ನೋಡಿ ಇಬ್ಬರಾಯಿತು, ನಾವಿಬ್ಬರನ್ನಿಬ್ಬರ ನೋಡ್ಕೊಂಡು 4 ಆಯ್ತಲ್ಲ. 4 ಆದದ್ದು ಯಾಕೆ? ಒಂದು ದಿವಸ ಮತ್ತು 3 ಮಾಡಿ ಹೋಗಲಿಕ್ಕೆ, ಒಂದು ದಿವಸ ಬಿಟ್ಟು ಹೋಗಬೇಕಲ್ಲ ರೀ. ಒಟ್ಟಾದದ್ದು ಯಾಕೆ ಅಂತ ಹೇಳಿದರೆ ಬಿಟ್ಟು ಹೋಗಲಿಕ್ಕೆ. ಲಕ್ಷ್ಮಣ ಹೇಳ್ತಾನೆ, ಅದ್ಭುತ ವೇದಾಂತ. ಇದು ಅರ್ಥ ಆದರೆ ಪ್ರಾಯ ಮತ್ತೆ ನಾಳೆಯ ದಿವಸದ ದ್ವಂದ್ವದ ಬದುಕನ್ನುವಂಥದ್ದು ಮನುಷ್ಯ ನೋಡಲಿಕ್ಕಿಲ್ಲ. ಆದರೆ ಇದು ಅರ್ಥನೇ ಆಗೋದಿಲ್ಲ, ಅದು ಸಮಸ್ಯೆ ಅಂತ ಒಂದು ರೀತಿ ಧೈರ್ಯದ ಮಾತನ್ನು ಹೇಳ್ತಾನೆ. ಇಷ್ಟು ಲಕ್ಷ್ಮಣ ಹೇಳಿ ಆದಮೇಲೆ ಒಂದು ಸಂಗತಿ ಆಗ್ತದೆ. ರಾಮಚಂದ್ರನು ಕೂಡ ಸ್ವಲ್ಪ, ಪ್ರಭು ಹೌದಪ್ಪ ನೀನು ಹೇಳಿದ್ದು ಸರಿ, 3-4 ದಿವಸದಿಂದ ನಾನು ರಾಜ್ಯದ ಕಡೆಗೆ ಸರಿಯಾಗಿ ಗಮನವೇ ಕೊಡಲಿಲ್ಲ. ರಾಜ್ಯ ಏನಾಗ್ತಾ ಉಂಟು, ಏನು ಕಷ್ಟ ಬಂದಿದೆ, ಯಾವ ಕಳ್ಳಕಾಕರರ ಭಯ ಇದೆ, ರಾಮಚಂದ್ರನ ಆಳ್ವಿಕೆಯಲ್ಲಿ ಅದಿಲ್ಲ. ಆದರೂ ರಾಮಚಂದ್ರ ಯೋಚನೆ ಮಾಡ್ತಾನೆ, ಪ್ರಜೆಗಳಿಗೆ ಕಷ್ಟ ಬಾರದಂತೆ ಅವರ ಇಷ್ಟದ ಬದುಕಿಗೆ ತಾನು ಕಾರಣ ಆಗಬೇಕು ಈ ಚಕ್ರವರ್ತಿ ಪೀಠದಲ್ಲಿ ಕೂತ್ಕೊಂಡು. ಆದ್ದರಿಂದ 3-4 ದಿವಸದಿಂದ ನಾನು ದರ್ಬಾರಿಗೆ ಹೋಗಲಿಲ್ಲ. ಏನಾಯಿತು ಏನೋ ಲಕ್ಷ್ಮಣ, ದರ್ಬಾರಿಗೆ ಒಂದು ಪಕ್ಷ ರಾಜ ಹೋಗಲಿಲ್ಲ ಹೇಳಿದರೆ ಬಹಳ ಅನರ್ಥ ಆಗ್ತದೆ, ನಿನಗೆ ಗೊತ್ತುಂಟ ಅಂತ ಹೇಳಿ ಒಂದು ಕತೆ ಹೇಳ್ತಾನೆ. ಈ ಮಧ್ಯದಲ್ಲಿ ಒಂದು ಕತೆ ಹೇಳ್ತಾನೆ. ಯಾರ ಕತೆ? ನೃಗ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯ ಕತೆ, ರಾಜನ ಕತೆ, ಬಹಳ ಹಿಂದೆ ಆದದ್ದು ಲಕ್ಷ್ಮಣ ಅಂತ ಹೇಳಿ ಒಂದು ಕತೆಯನ್ನು ಹೇಳ್ತಾನೆ. ಏನಾಗಿದೆ? ನೃಗ ಮಹಾರಾಜ ಅಂತ ಒಬ್ಬ ಇದ್ದಂತೆ. ಅವನಿಗೆ ತುಂಬ ದೊಡ್ಡ ಪುಣ್ಯ ಸಂಚಯ ಮಾಡಬೇಕು ಅಂತ ಹೇಳಿ 1 ಕೋಟಿ ಸವತ್ಸಧೇನು ಕರುವಿನೊಂದಿಗೆ ಕೂಡಿದ ಹಸುವನ್ನು ಸಾಲಂಕಾರವಾಗಿ ಅಲಂಕಾರ ಸಹಿತವಾಗಿ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ದಾನ ಕೊಟ್ಟ. ದಾನ ಕೊಡುವಾಗ ಏನಾಗಿದೆ ಹೇಳಿದರೆ ಮಧ್ಯದಲ್ಲಿ ಆ ಒಂದು ತುಂಬ ದನ ಅಲ್ವಾ, ಇಡೀ ದೊಡ್ಡ ಮೈದಾನ ಎಲ್ಲ ಸೇರಬೇಕಾಗ್ತದೆ. ಅಷ್ಟು ದನಗಳ ಮಧ್ಯದಲ್ಲಿ ಏನಾಗಿದೆ ಹೇಳಿದರೆ, ಒಂದು ಹಸು ಮತ್ತು ಕರು ಉಂಟಲ್ಲ, ನೃಗ ಮಹಾರಾಜನಿಗೆ ಸಂಬಂಧಪಡದ ಆದರೆ ಮತ್ತಿನ್ಯಾವುದೋ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಒಂದು ಹಸು ಮತ್ತು ಒಂದು ಕರು ಸೇರ್ಕೊಂಡು ಬಿಡ್ತದೆ. ನಿಜವಾಗಿ ದಾನ ಮಾಡಲಿಕ್ಕೆ ಇವನಿಗೆ ಅಧಿಕಾರವೇ ಇಲ್ಲ. ಯಾಕೆ ಹೇಳಿದರೆ ಆ ದನ ಮತ್ತು ಕರು ಇದು ಎಷ್ಟು ಬೇಕಿದ್ರೆ ಕೊಟ್ಟಿರಲಿ, ಆ ದನ ಮತ್ತು ಕರು ಅದು ಇವನದ್ದಲ್ಲ. ಆದರೆ ಏನಾಯಿತು, ಇವು ಮಧ್ಯದಲ್ಲಿ ಸೇರಿದ್ದರಿಂದ ದಾನ ಪಡೆದ ಬ್ರಾಹ್ಮಣ ಯಾರಿದ್ದಾನೆ ಅಷ್ಟೂ ದನಕರುಗಳನ್ನು ಕರ್ಕೊಂಡು ಹೋಗುವಾಗ ಅಚಾನಕ್ಕಾಗಿ ಬಂದ ಈ ದನಕರುಗಳನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಇವ ಪುಣ್ಯಾತ್ಮ, ಅದರ ನಿಜವಾದಂತಹ ಸ್ವಾಮಿ ಯಾರಿದ್ದಾನೆ ಇವನು ನೋಡ್ತಾನೆ, ಹಸು ಸಾಯಂಕಾಲ ಗೋಧೂಳಿ ಲಗ್ನಕ್ಕೆ ಮನೆಗೆ ಬರಬೇಕಿತ್ತು, ಬರ್ತಾ ಇಲ್ಲ. ಅರೆ ಏನಾಯಿತು ಅಂತ ನೋಡಿ
ತನ್ನ ಹಸುವಿನ ಕುರಿತಾಗಿ ಮತ್ತೆ ವಿಚಾರಿಸಿ ನೋಡ್ತಾ ಇರುವಾಗ ಒಂದು ಕಡೆಯಲ್ಲಿ ನೋಡುತ್ತಾನೆ ತನ್ನ ಹಸುವನ್ನು. ತನ್ನ ಧ್ವನಿಯಲ್ಲಿ ಕರಿತಾನೆ, ಹಸುವನ್ನು ಕರಿತಾನೆ, ಅದಕ್ಕೆ ಹೆಸರಿಟ್ಟಿದ್ದ ಹಸುವನ್ನು ಕರಿತಾನೆ. ಹಸುವನ್ನು ಕರೆದಾಗ ಆ ಹಸು ತನ್ನ ನಿಜವಾದಂತಹ ಯಜಮಾನನ ಗುರುತನ್ನು ಹಿಡ್ಕೊಂಡು ಹಸು ಹುಡುಕೊಂಡು ಯಜಮಾನನ ಹತ್ರ ಬರ್ತದಂತೆ. ಆ ಯಜಮಾನನ ಹತ್ರ ಹಸು ಬಂದಾಗ ಅದರೊಟ್ಟಿಗೆ ಕರು ಕೂಡ ಬಂತು. ಆಯ್ತಲ್ಲ, ಸಿಕ್ಕಿತಲ್ಲ, ಇನ್ನೇನು ನಂದು ಆಯ್ತಲ್ಲ ಅಂತ ಹೇಳ್ಕೊಂಡು ಅದನ್ನು ಹಿಡ್ಕೊಂಡು ಇನ್ನೇನು ಹೊರಡಬೇಕು ಅಂತಾದಾಗ ಈ ನೃಗ ಮಹಾರಾಜ ಯಾರಿಗೆ ದಾನ ಕೊಟ್ಟಿದ್ದ ಬ್ರಾಹ್ಮಣ ಅವ ಒಂದು ಆಕ್ಷೇಪದ ಧ್ವನಿಯನ್ನು ಎತ್ತುತ್ತಾನೆ. ಎಲ್ಲಿಗಪ್ಪ, ಏನು ಕರ್ಕೊಂಡು ಹೋಗ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ, ಯಾಕೆ ಸ್ವಾಮಿ ಏನಾಯಿತು? ಅಲ್ಲ, ಇದು ನೃಗ ಮಹಾರಾಜ ನನಗೆ ಕೊಟ್ಟದ್ದು. ಯಾರು ಹೇಳಿದ್ದು? ಇದು ನನ್ನ ದನ, ಇದು ನನ್ನ ಕರು, ನನ್ನಿಂದ ತಗೊಂಡ್ರೆ ಅಲ್ವ ಅವ ನೀನು ಕೊಡೋದು? ನಾನು ಕೊಡಲೇ ಇಲ್ಲ, ಮತ್ತಿನ್ನೇನು ಕೊಡುವಂಥದ್ದು? ಇದೆಲ್ಲ ಆಗಲಿಕ್ಕಿಲ್ಲ, ಇದು ನಂದು ಅಂತ ಹೇಳ್ತಾನೆ. ಆಗ ವಾದ ವಿವಾದಗಳು, ಇಬ್ಬರೂ ಕೂಡ ಬಹಳ ಕಲ್ತವರಂತೆ, ಧರ್ಮಶಾಸ್ತ್ರದ ಮಾತುಗಳೆಲ್ಲ ಬಹಳ ಆಗ್ತದೆ. ಎಲ್ಲ ಆದಮೇಲೆ ಯಾಕೆ ನಾವು ಚರ್ಚೆ ಮಾಡೋದು? ಚರ್ಚೆ ಬೇಡ. ಈ ಸಂಗತಿಯನ್ನು ರಾಜನ ಮುಂದೆ ನಿವೇದನೆ ಮಾಡಿಕೊಳ್ಳುವ, ರಾಜನೇ ತೀರ್ಮಾನ ಕೊಡಲಿ. ಅವನೆಲ್ಲ ಇಂಥದ್ದೆಲ್ಲ ಒಂದು ರೀತಿಯ ಪರಿಸ್ಥಿತಿಗೆ ಕಾರಣ ಆದದ್ದು. ಅದನ್ನು ರಾಜನ ಹತ್ರ ಹೋಗುವ ಅಂತ ಸಂಕಲ್ಪ ಮಾಡಿದ ಮಂದಿಗಳೆಲ್ಲ ಇವರಿಬ್ಬರು ಸೇರಿಕೊಂಡು ರಾಜನ ಹತ್ರ ಹೋಗ್ತಾರೆ. ಅರಮನೆ ದರ್ಬಾರ್. 1 ದಿವಸ ಆಯಿತು, ರಾಜ ಬರಲಿಲ್ಲ. 2 ದಿವಸ ಆಯಿತು, ರಾಜ ಬರಲಿಲ್ಲ. ಅಲ್ಲೇ 3 ದಿವಸ ಆಯ್ತು ರೀ, ರಾಜ ಇಲ್ಲ. 4 ದಿವಸ ಆಯಿತು, ರಾಜ ಬರಲಿಲ್ಲ. ಹಿಂಗಾದಾಗ ಬೇಸತ್ತಂತಹ ಇಬ್ಬರೂ ಕೂಡ ವಿಪ್ರ ಅಗ್ನಿಗಳು, ಬ್ರಾಹ್ಮಣ ಅಗ್ನಿಗಳು ಸಿಟ್ಟಿನಿಂದ ನೃಗ ಮಹಾರಾಜನಿಗೆ ಶಾಪ ಕೊಡ್ತಾರೆ. ಏನು ಶಾಪ? ಇಷ್ಟು ದಿವಸ ಆದರೂ ಕೂಡ ಅವನು ನಿದ್ರೆ ಮಾಡ್ತಾ ಇದ್ದ ಅಂತ ಕಾರಣ. ಇಷ್ಟು ದಿವಸ ಆದರೂ ಕೂಡ ನಮ್ಮನ್ನು ನೋಡಬೇಕು, ನಮ್ಮನ್ನು ಮಾತನಾಡಿಸ್ಬೇಕು, ದರ್ಬಾರಲ್ಲಿ ಇಬ್ಬರು ಕಾಯ್ತಾ ಇದ್ದಾರೆ, ಅವರಿಗೆ ಬೇಕಾದಂತಹ ನ್ಯಾಯ ಒದಗಿಸಬೇಕು ಅನ್ನತಕ್ಕಂತಹ ಕಳಕಳಿಯನ್ನು ನೀನು ಹೊತ್ತುಕೊಳ್ಳದೆ ನಮ್ಮನ್ನು ಸತಾಯಿಸಿದ್ದಾಯ್ತಲ್ಲ, ನೃಗ ಮಹಾರಾಜ ಶಾಪ ಕೊಡ್ತಾ ಇದ್ದೇವೆ. ಏನು ಶಾಪ? ನೀನು ಗೋಸುಂಬೆಯಾಗು. ಮತ್ತಿನ್ನು 1 ಕಲ್ಪ, 1 ಮನ್ವಂತರಗಳು, 1 ಯುಗಗಳು ಮುಗಿದಾದ ಮೇಲೆ, 1 ಕಲ್ಪ ಅಲ್ಲ, 1 ಯುಗಗಳು ಮುಗಿದಾದ ಮೇಲೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಮನ್ನಾರಾಯಣ ಮತ್ತೊಂದು ಅವತಾರವನ್ನು ತಾಳ್ತಾನಲ್ಲ, ಆ ಅವತಾರದಲ್ಲಿ ಅವನ ಅನುಗ್ರಹದಿಂದ ನಿನಗೆ ಈ ಜನ್ಮದಿಂದ ಮುಕ್ತಿ ಸಿಗಲಿ, ಅಲ್ಲಿ ತನಕ ಹಾಗೇ ಬದುಕು ಅಂತ ಹೇಳ್ತಾನೆ. ಅವನು ಹಾಗೇ ಬದುಕುವಂಥದ್ದಾಗ್ತದೆ. ಅದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ತನ್ನ ಮಕ್ಕಳ ಹತ್ರ ಮಾಡಿ, ಮತ್ತು ಮಕ್ಕಳಿಗೆ ಪಟ್ಟವನ್ನು ಕಟ್ಟಿ, ಅದು ಬಹಳ ಚೆಂದ ಇದೆ ಅವ ಮಾಡಿಕೊಂಡ ವ್ಯವಸ್ಥೆ ಎಲ್ಲ ಹೇಗೆಂತ ಹೇಳಿ. ಆದ್ದರಿಂದ ಕತೆ ಯಾಕೆ ಹೇಳಿದರೆ, ಆದ್ದರಿಂದ ಪ್ರಜೆಗಳಲ್ಲಿ ಯಾರಾದರೂ ಬಂದಿರ್ಬೋದು, ವಿಪ್ರಶ್ರೀಗಳು, ಮಹರ್ಷಿಗಳು ಯಾರಾದರೂ ಸಮಸ್ಯೆ ಹೊತ್ಕೊಂಡು ಬಂದಿರ್ಬೋದು. ಅವರನ್ನು 4 ದಿವಸದಿಂದ ನಾನು ಮಾತನಾಡಿಸ್ಲೇ ಇಲ್ಲ. ಹಿಂಗಾದರೆ ನೃಗ ಮಹಾರಾಜನಂತಹ ಪರಿಸ್ಥಿತಿ ನಮಗೂ ಕೂಡ ಪ್ರಾಪ್ತಾದೀತಪ್ಪ. ಆದ್ದರಿಂದ ಪ್ರಜೆಗಳನ್ನು ಕಾಯಿಸಬಾರ್ದು, ಅವರಿಗೆ ಕೊಡಬೇಕಾದಂತಹ ನ್ಯಾಯ ಅತಿ ಸುಲಭದಲ್ಲಿ ಬೇಕಾದಂತಹ ನ್ಯಾಯವನ್ನು ನಾವು ದೊರಕಿಸುವಂತೆ ಮಾಡಬೇಕಿದೆ ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಅದೇ ಸಂದರ್ಭದಲ್ಲಿ ನಿಮಿ ಮತ್ತು ರಾಜ ವಸಿಷ್ಠರ ಕಥೆಯೂ ಕೂಡ ಬರ್ತದೆ. ಅದು ಭಾಗವತದಲ್ಲಿ ಪ್ರಸಿದ್ಧ. ನಿಮಿ ಮತ್ತು ವಸಿಷ್ಠರು ಒಂದು ಯಜ್ಞ ಸಂಕಲ್ಪ ಮಾಡೋದು, ವಸಿಷ್ಠರು ಅರ್ಧಕ್ಕೆ ಬಿಟ್ಟು ಹೋಗೋದು, ಮತ್ತೊಂದು ಋಷಿಗಳ ಹತ್ರ ಯಜ್ಞ ಮಾಡಿಸೋದು, ವಾಪಸ್ಸು ವಸಿಷ್ಠರು ಬಂದು ನೋಡಿದಾಗ ನಿಮಿ ಮಹಾರಾಜನ ಯಜ್ಞ ಸಂಪನ್ನಾಗಿರೋದು, ಇದನ್ನೆಲ್ಲ ಕಂಡಂತಹ ವಸಿಷ್ಠ ಸಿಟ್ಟಿನಿಂದ ನಿನ್ನ ಶರೀರ ಬೀಳಲಿ ಅಂತ ನಿಮಗೆ ಶಾಪ ಕೊಡೋದು, ನಿಮಿಯೂ ಕೂಡ ಅವರಿಗೆ ಶಾಪ ಕೊಡೋದು, ನಿಮ್ಮ ಶರೀರವೂ ಕೂಡ ಬಿಟ್ಟು ಹೋಗಲಿ, ಅರ್ಧಂಬರ್ಧ ಮಾಡಿಕೊಂಡು ಹೋಗಿ ದಕ್ಷಿಣ ಆಸೆಯಲ್ಲಿ ಇಲ್ಲಿ ಅರ್ಧಂಬರ್ಧಕ್ಕೆ ಬಿಟ್ಟು ಹೋದದ್ದಲ್ಲ, ನೀವೇನು ಸೀದವ, ಆದ್ದರಿಂದ ನಿಮಗೂ ಕೂಡ ಶಾಪ, ನಿಮ್ಮ ಶರೀರವು ಬೀಳಲಿ ಅಂತ ಶಾಪ ಬಂದು ಈ ಪರಸ್ಪರ ಶಾಪಗಳು ವಸಿಷ್ಠರು ಮತ್ತು ಮೈತ್ರಾವರ್ಣಿ ಅವರ ಒಳಗೆ ಸೇರಿಕೊಂಡು ಉರ್ವಶಿಯಲ್ಲಿ ಜನನ, ಇದು ಕತೆ ಪ್ರಸಿದ್ಧ. ಆ ಕಥೆಯ ಪ್ರಸ್ತಾವವು ಕೂಡ ಅದೇ ಸಂದರ್ಭದಲ್ಲಿ ಅಣ್ಣ ನಾನು ನಿನಗೊಂದು ಕತೆ ಹೇಳ್ತೇನೆ ಅಂತ ಹೇಳಿ ಲಕ್ಷ್ಮಣ ಹೇಳುವಂಥದ್ದಾಗ್ತದೆ. ಇನ್ನು ಪ್ರಕ್ಷಿಪ್ತ ಸರ್ಗದಲ್ಲಿ ಒಂದು ಕತೆ ಬರ್ತದೆ. ಇದು ಪ್ರಸಿದ್ಧ ಕತೆ. ಏನು ಅಂತ ಹೇಳಿದರೆ, ಒಂದು ನಾಯಿ ರಾಮಚಂದ್ರ ರಾಮಚಂದ್ರನ ದ್ವಾರದಲ್ಲಿ ನಿಂತುಕೊಂಡು ನ್ಯಾಯ ಕೇಳಿದ್ದು, ನಾಯಿ ನ್ಯಾಯ ಕೇಳಿದ ಕತೆ. ಏನಾಗಿದೆ? ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳ್ತಾನೆ, ನೋಡಯ್ಯ, ದರ್ಬಾರಲ್ಲಿ ಕೂತ್ಕೊಂಡಿದ್ದಾನೆ, ಸಿಂಹಾಸನದಲ್ಲಿ ಕೂತ್ಕೊಂಡು, ಇವತ್ತು ಯಾರಾದರೂ ನ್ಯಾಯವನ್ನು ಬಯಸ್ಕೊಂಡು ಬಂದವರಿದ್ದಾರಾ ನೋಡು. ಲಕ್ಷ್ಮಣ ಒಮ್ಮೆ ಹೋಗ್ತಾನೆ, ನೋಡ್ಕೊಂಡು ಬಂದ, ಅಣ್ಣ ಯಾರಿಲ್ಲ. ಯಾಕೆ? ರಾಮರಾಜ್ಯದಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇದ್ದರೆ ಅಲ್ವ ನ್ಯಾಯ ಕೇಳಲಿಕ್ಕೆ. ಒಂದು ಸರ್ತಿ ಹೋದ, ಬಂದ,
ರಾಮಚಂದ್ರ ಮತ್ತೆ ಪುನಃ ಹೇಳ್ತಾನೆ, ಸರಿಗಟ್ಟು ನೋಡಿದ್ಯೋ ಇಲ್ವೋ, ಇನ್ನೊಮ್ಮೆ ನೋಡಿ ಬಾರಯ್ಯ. ಇಲ್ಲ ಅಣ್ಣ, ಯಾರಿಲ್ಲ, ಹೋಗಿ ನೋಡು. ಯಾರೂ ಇಲ್ಲ. ರಾಮಚಂದ್ರ ಮತ್ತೆ ಹೇಳ್ತಾನೆ, ಈಗ ಯಾರಾದರೂ, ನೀನು ಹೋಗಿ ಬಂದ ಮಧ್ಯದಲ್ಲಿ ಯಾರಾದರೂ ಬಂದಿರ್ಬೋದಲ್ಲ, ಅದರಿಂದ ಈಗ ಹೋಗಿ ನೋಡಿ ಬಾ. ಅಣ್ಣನಿಗೆ ಎದುರು ಹೇಳಿಕೊಂಡ ಹೋದರೆ ಈ ಬಾರಿ ಯಾರೂ ಇರಲಿಲ್ಲ. ಒಂದು ನಾಯಿ ಇತ್ತು. ನಾಯಿ ಇದ್ದದ್ದು ಅದು ಹೇಳುತ್ತದೆ, ಲಕ್ಷ್ಮಣ ನಾಯಿಯನ್ನು ಕೇಳುವಂಥದ್ದಾಗ್ತದೆ, ಯಾಕೆ ಬಂದದ್ದು ಅಂತ, ನನಗೆ ನ್ಯಾಯ ಬೇಕು ಅಂತ ನಾಯಿ ಹೇಳ್ತದೆ. ಏನು ಸಮಸ್ಯೆ ಅಂತ ನನ್ನ ಹತ್ರ ಹೇಳು ಅಂತ ಲಕ್ಷ್ಮಣ ಹೇಳ್ತಾನೆ. ಅದಾಗೋದಿಲ್ಲ, ನನಗೆ ರಾಮಚಂದ್ರನ ಹತ್ರವೇ ಹೇಳಬೇಕು ಅಂತ. ಅದಕ್ಕೆ ಲಕ್ಷ್ಮಣ ಒಳಗೆ ಹೋಗಿ ರಾಮಚಂದ್ರನ ಹತ್ರ ಹೇಳ್ತಾನಂತೆ, ಅಣ್ಣ, ಮನುಷ್ಯರು ಯಾರಿಗೂ ನ್ಯಾಯದ ಅಪೇಕ್ಷೆ ಇಲ್ಲ ಹೇಳಿದರೆ ಅಗತ್ಯವೇ ಬೀಳಲಿಲ್ಲ. ಆದರೆ ಒಂದು ನಾಯಿ ಬಂದು ನ್ಯಾಯ ಕೇಳ್ತಾ ಇದೆ. ಹೌದಾ, ಏನು ಸಮಸ್ಯೆ ಹೇಳಿಸು ಅಂತ ಹೇಳಿದರೆ, ನಾಯಿ ಹತ್ರ ಮತ್ತೆ ಹೋಗಿ ಮಾತನಾಡಿಸಿದರೆ ನನಗೂ ಒಳಗೆ ಬರಲಿಕ್ಕಿಲ್ಲ, ನಾನು ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ, ದರ್ಬಾರ್ನ ಒಳಗೆ ಹೋಗಲಿಕ್ಕಿಲ್ಲ, ನಾಯಿ ಹೇಳೋದ್ರಿ ಅದ್ಭುತ ಇದು, ಸಿಂಹಾಸನದ ಹತ್ರ ಎಲ್ಲ ಹೋಗಲಿಕ್ಕಿಲ್ಲ, ಆದ್ದರಿಂದ ಪ್ರಭು ಇಲ್ಲಿಗೆ ಬಂದರೆ ನಾನು ನಿವೇದನೆ ಮಾಡ್ಕೊಳ್ತೇನೆ ಅಂತ. ಒಂದು ನಾಯಿಗೋಸ್ಕರ ಭಗವಂತ ಬಂದ. ನೋಡಿ, ನಮಗೆ ನಾಯಿ, ಅವನಿಗೆ ಅದು ಕೂಡ ಅವರದ್ದು ಸಂತಾನ ಅಲ್ವಾ. ಇಡೀ ಅಣುರೇಣು ತೃಣಕಾಷ್ಟದ ಸ್ವಾಮಿಯವಂತ ಆದಮೇಲೆ ಒಂದು ಮರ್ಕಟವೂ ಅವನಿಗೆ ಸಂತಾನ, ಒಂದು ಮಾರ್ಜಾಲವೂ ಅವನ ಸಂತಾನ, ಒಂದು ಶುನಕವೂ ಅವನ ಸಂತಾನ ಅಲ್ಲದ್ದು ಯಾವುದಿದೆ ಅವನಿಗೆ. ಅದನ್ನು ನಾವು ಬಂದು ಕೇಳ್ತಾನೆ, ಏನಾಯ್ತಪ್ಪ, ಏನು ಸಮಸ್ಯೆ? ಸ್ವಾಮಿ, ನನಗೆ ನ್ಯಾಯ ಬೇಕು, ನೋಡು ತಲೆ ಒಡೆದಿದೆ ಅಂತ. ಏನಾಯಿತು, ಯಾಕೆ ತಲೆ ಒಡೆದದ್ದು, ಯಾರು ಮಾಡಿದ್ದು? ಒಬ್ಬ ಬ್ರಾಹ್ಮಣ ಸ್ವಾಮಿ. ಸುಮ್ಮನೆ ನನ್ನ ಪಾಡಿಗೆ ನಾನು ತಿರುಗಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಕಲ್ಲಲ್ಲಿ ಹೊಡೆದು ತಲೆ ಒಡೆದು ಬಿಟ್ಟ ಅಂತ. ಬರ್ಲಿಕ್ಕೆ ಹೇಳಿ ಅಂತ ಆಯಿತು. ಅವನನ್ನು ಬರ್ಲಿಕ್ಕೆ ಹೇಳಿ ಅಂತ, ಒಬ್ಬ ಭಿಕ್ಷು ಅವನನ್ನು ಬರ್ಲಿಕ್ಕೆ ಹೇಳಿ ಅಂತ ಬಂದು ರಾಮಚಂದ್ರ ಕೇಳ್ತಾನಂತೆ, ಅಲ್ಲಯ್ಯ, ನಾಯಿ ಹೊಡೆದದ್ದು ಹೌದಾ ನೀನು? ಸ್ವಾಮಿ, ನಂದು ತಪ್ಪು ಏನುಂಟು, ಮತ್ತೆ ಯಾರದ್ದು ತಪ್ಪು? ನನ್ನ ಕೋಪದ ತಪ್ಪು ಅಂತ ಹೇಳ್ತಾನೆ. ನನ್ನ ತಪ್ಪಲ್ಲ, ಕೋಪದ ಬರದಲ್ಲಿ, ಸಿಟ್ಟಿನ ಬರದಲ್ಲಿ ನಾನು ನಾಯಿ ಕಲ್ಲು ಹೊಡೆದದ್ದು ಹೌದು. ಆದರೆ ನಾಯಿ ಏನು ಸೀದದ್ದ? ನಿಮ್ಮ ಹತ್ರ ಬಂದು ಹೇಳಿದ್ದಲ್ಲ, ನಾಯಿ ಸೀದದ್ದಲ್ಲ ಅದು. ನಾನು ಭಿಕ್ಷೆಗೆ ಹೋಗುವಾಗ ಎಷ್ಟು ಸರ್ತಿ ಆಚೆ ಮಾಡಿದರೂ ಕೂಡ ಮತ್ತೆ ಬಿಡದೆ ನನ್ನ ಎದುರಿಗೆ ಬಂದಿತ್ತು. ಇದೊಂದು ದರಿದ್ರ ನಾಯಿ ಅಂತ ಹೇಳಿ ನಾನು ಕಲ್ಲು ಬಿಸಾಡಿದ್ದು ಹೌದು. ಆದರೆ ನಾನು ಬುದ್ಧಿಪೂರ್ವಕವಾಗಿ ಮಾಡಿದ್ದು ಅಂತ ನೀನು ಭಾವಿಸಿದರೆ ಅಲ್ಲ, ನಾನು ಸಿಟ್ಟಿನಲ್ಲಿ ಮಾಡಿದ್ದು. ಆದರೆ ನೀನು ಮಾಡಿದ್ದು ಹೌದಲ್ಲ? ಮಾಡಿದ್ದು ಹೌದು. ಮತ್ತು ಈಗ ಶಿಕ್ಷೆ ಆಗಬೇಕಲ್ಲ. ಅಲ್ಲಿದ್ರಲ್ಲ, ಈ ನಾಯಿಗೆ ತೀರ್ಮಾನ ಕೊಡಲಿಕ್ಕೆ ಪ್ರಭು ಏನು ಮಾಡ್ತಾನೆ ಹೇಳಿದರೆ, ಅಲ್ಲಿದ್ದಂತಹ ಪಂಡಿತರ ಹತ್ರ ಕೇಳ್ತಾನೆ, ಈಗ ಬ್ರಾಹ್ಮಣನಿಗೆ ಶಿಕ್ಷೆ ಆಗಬೇಕು, ಚರ್ಚೆ ಆಗಲಿ. ಏನು ಶಿಕ್ಷೆ? ಬ್ರಾಹ್ಮಣರಿಗೇನು ಶಿಕ್ಷೆ ಕೊಡೋದು? ಗಡಿಪಾರು ಮಾಡಲಿಕ್ಕಿಲ್ಲ, ಮಹಾ ಶಿಕ್ಷೆಗಳಲ್ಲಿ ಯಾವುದೂ ಬ್ರಾಹ್ಮಣರಿಗಿಲ್ಲ. ಏನು ಶಿಕ್ಷೆ ಅಂತ ಕೊಡೋದು? ಎಲ್ಲ ಈ ವಿಷಯದಲ್ಲೂ ಮಾತ್ರ, ಅಂದರೆ ನಾಯಿದ್ದು ಪಂಚಾಯತಿಗೆ ನಮಗೆ ಧರ್ಮಶಾಸ್ತ್ರದಲ್ಲಿ ಇಲ್ಲ, ಆದ್ದರಿಂದ ನಮಗೆ ಗೊತ್ತಿಲ್ಲ. ನೀನೇ ತೀರ್ಮಾನ ಮಾಡು ಸ್ವಾಮಿ, ನೀನು ಪ್ರಭುವಲ್ವ, ನೀನು ರಾಜ ಅಲ್ವಾ, ನೀನೇ ತೀರ್ಮಾನ ಮಾಡು ಅಂತ ಹೇಳಿದಾಗ, ಆಗ ರಾಮಚಂದ್ರ ಒಂದು ಉಪಾಯ ಮಾಡ್ತಾನೆ. ಈಗ ಸಮಸ್ಯೆ ಬಂದದ್ದು ನಿನಗಲ್ಲ, ಎಲ್ಲವೂ ನಾಯಿ ಸಮಸ್ಯೆ ಬಂದದ್ದು ನಿನಗಲ್ವಾ, ನೀನೇ ಹೇಳು ಏನು ಮಾಡಬೇಕು. ಅದಕ್ಕೆ ನಾಯಿ ಹೇಳುತ್ತದೆ, ಇವನನ್ನು ಒಂದು ದೊಡ್ಡ ಸಂಸ್ಥಾನದ ಅಧಿಪತಿಯನ್ನಾಗಿ ಮಾಡು. ದೊಡ್ಡ ಸಂಸ್ಥಾನಕ್ಕಿವ ಮೈನ್ ಆಗಬೇಕಿವ, ಧರ್ಮದರ್ಶಿ ಆಗಬೇಕಿವ, ಅಂಥದ್ದನ್ನು ಮಾಡು ಅಂತ. ಯೋಚನೆ ಇಲ್ಲ, ಆಯಿತು ಅಂತ ಹೇಳಿದ ರಾಮಚಂದ್ರ. ಯಾವುದಕ್ಕೆ? ಯಾವುದೋ ಒಂದು ಸಂಸ್ಥಾನ ನಾಯಿ ಹೇಳ್ತದೆ, ನೋಡು ಅಲ್ಲೊಂದು ಸಂಸ್ಥಾನ ಇದೆ, ಆ ಸಂಸ್ಥಾನಕ್ಕೆ ಅವನನ್ನು ಅಧಿಪತಿಯನ್ನಾಗಿ ಮಾಡು ಅಂತ ಮಾಡಿ. ಆಯಿತು. ಮಾಡಿದರೆ ಅಲ್ಲಿದ್ದ ಧರ್ಮಶಾಸ್ತ್ರ ಪಂಡಿತರೆಲ್ಲ, ಇದು ಏನಿದು, ಶಾಪ ಕೊಡ್ಲಿಕ್ಕೆ ಹೋಗಿ ವರವೇ ಕೊಟ್ಟದ್ದಲ್ಲ, ಅವನಿಗೆ ಭಾರಿ ಒಳ್ಳೇದಾಯಿತು. ಈಗ ಇಷ್ಟರವರೆಗೆ ಬೇಡಿ ತಿಂತಾ ಇದ್ದ, ಇನ್ನೆಲ್ಲ ಕಾಡಿ ತಿಂತಾನೆ, ಆರಾಮ್ಸೆ ಅವನಿಗೆ ಬದುಕಾಯಿತು. ಈ ನಾಯಿ ಇದೇನು ಅವನಿಗೆ ವರ ಕೊಟ್ಟದ್ದ, ಶಾಪ ಕೊಟ್ಟದ್ದ, ಅವನಿಗೆ ಶಿಕ್ಷೆ ಕೊಟ್ಟದ್ದ, ಅವನಿಗೆ ಸುಖ ಕೊಟ್ಟದ್ದ, ಏನು ಕಥೆ ಅಂತ ಮಾತನಾಡ್ತಾ ಇರುವಾಗ ಭಗವಂತ ಹೇಳ್ತಾನೆ, ರಾಮಚಂದ್ರ ಹೇಳ್ತಾನೆ, ಹಂಗೆಲ್ಲ ಮಾತನಾಡ್ಬಿಡ್ರಿ, ಧರ್ಮ ಬಹಳ ಸೂಕ್ಷ್ಮ, ಬಹಳ ಆಳದಲ್ಲಿದೆ ಧರ್ಮ, ಅದರ ಬೇರು, ಅದರಿಂದ ಯಾಕದು ಹೇಳಿತು ಅಂತ ಅದ್ರ ಬಾಯಲ್ಲೇ ಕೇಳುವ ಅಂತ ಹೇಳುವಾಗ ನಾಯಿ ಹೇಳ್ತದಂತೆ, ಯಾಕೆ ಗೊತ್ತಾ ಸ್ವಾಮಿ, ಹಿಂದೆ ನಾನೂ ಕೂಡ ಆ ಸಂಸ್ಥಾನದ ಮುಖ್ಯಸ್ಥನಾಗಿದ್ದೆ. ಎಷ್ಟು ಕಷ್ಟ ನೋಡಿ, ಒಂದು ಮಠ, ಮಂದಿರ, ಸಂಸ್ಥಾನ ಇತ್ಯಾದಿಗಳ ಜವಾಬ್ದಾರಿ ಯಾರಾದರೂ ನಮಗೆ ಕೊಟ್ಟರೆ ಎಷ್ಟು ಧರ್ಮ ಸೂಕ್ಷ್ಮ, ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತಹ ರೀತಿಯಲ್ಲಿ ಆ ಒಂದು ರೀತಿಯ ಸೂಕ್ಷ್ಮವನ್ನು ಅರಿತುಕೊಂಡು ಆ ಕೆಲಸ ಮಾಡಬೇಕಾಗ್ತದೆ. ಅವ ಹೇಳ್ತಾನೆ ಏನು ಅಂತ ಹೇಳಿದರೆ,
ಆಗ ಆ ಸ್ಥಾನದಲ್ಲಿದ್ದಾಗ ಒಂದು ಚಿಕ್ಕ ತಪ್ಪು ಮಾಡಿದ್ದು ನಾನು, ಬಹಳ ಚಿಕ್ಕ ತಪ್ಪು. ಅದು ತಪ್ಪುಗಳ ಪಟ್ಟಿಯಲ್ಲಿ ತೋರುವಂಥ ತಪ್ಪೇ ಅಲ್ಲ, ಮತ್ತು ಬಹಳ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದೆ. ಯಾವ ರೀತಿಯ ಅಪರಾಧವೂ ಕೂಡ ನನ್ನಿಂದ ಆಗಿರಲಿಲ್ಲ. ಆದರೆ ಸ್ವಾಮಿ, ಅಷ್ಟು ಚಿಕ್ಕ ತಪ್ಪು ಮಾಡಿದ್ದಕ್ಕೆ ಬೀದಿಯಲ್ಲಿ ತಿರುಗುವ ನಾಯಿ ಜನ್ಮ ನನಗೆ ಬಂತು. ಇನ್ನು ಹೋಗಿ ಅಲ್ಲಿ ಪಟಿಂಗತನವನ್ನು ತೋರಿಸ್ತದೆ ಇರ್ತಾನೆವ, ನನಗೆ ಕಲ್ಲು ಬಿಸಾಡಿದವ, ಕೋಪವನ್ನು ಕಂಟ್ರೋಲ್ ಮಾಡಿದವ, ಇನ್ನು ಆಸ್ಥಾನದಲ್ಲಿ ಕೂತಾದ ಮೇಲೆ ಅಹಂಕಾರ ತಲೆಗೆ ಬಂದು ಮಾಡಬಾರದನ್ನು ಮಾಡ್ತಾನೆ. ಎಷ್ಟು ಸಾವಿರ ಸರ್ತಿ ನಾಯಿಯಾಗಿ ಬದುಕಲಿಕ್ಕಿಲ್ಲ ಇವನಿಗೆ ಇನ್ನು ನೆಕ್ಸ್ಟು. ಅದಕ್ಕೋಸ್ಕರ ಇವನನ್ನು ಆ ಸಂಸ್ಥೆಯ ಅಧಿಪತಿಯನ್ನಾಗಿ ಮಾಡುವಂಥ ಏನು ಅಲ್ಲ, ಪ್ರಕ್ಷಿಪ್ತ ವರ್ಗದಲ್ಲಿ ಬಂದಿರ್ಬೋದು ಕಥೆ ಉತ್ತರಕಾಂಡದಲ್ಲಿ, ಆದರೆ ಕೊಡ್ತಕ್ಕಂತಹ ಸಂದೇಶ ಅದ್ಭುತ ಅಲ್ವ, ಅದ್ಭುತ. ಇದಾಯ್ತಿದೆ. ಮುಂದಕ್ಕೆ ರಾಮಚಂದ್ರ ಮತ್ತೆ ಸಭೆಯಲ್ಲಿ ವಿರಾಜಮಾನ ಆಗಿದ್ದಾಗ ಚವನ ಮಹರ್ಷಿಗಳು ಬರ್ತಾರಂತೆ. ಚವನ ಮಹರ್ಷಿಗಳು ಬಂದು ರಾಮಚಂದ್ರನ ಹತ್ರ ಒಂದು ಸಮಸ್ಯೆಯಲ್ಲಿದ್ದೇವಪ್ಪ, ನಾವು ನಿನ್ನಿಂದ ರಕ್ಷಣೆ ಬೇಕು, ನಿನ್ನ ಕೀರ್ತಿ ಲೋಕೋತ್ತರ, ರಾವಣನನ್ನು ಸಂಹಾರ ಮಾಡಿದವ ನೀನು, ಇದೆಲ್ಲ ವಿಷಯಗಳು ನಮಗೆ ಗೊತ್ತಾಗಿದೆ, ಆದ್ದರಿಂದ ನಿನ್ನ ಸಹಾಯವನ್ನು ಅಪೇಕ್ಷೆ ಮಾಡ್ಕೊಂಡು ನಾವು ಬರ್ತಾಗಿದ್ದೇವೆ ಅಂತ. ರಾಮಚಂದ್ರ ಕೇಳ್ತಾನೆ, ಏನು ಸಮಸ್ಯೆ? ನೋಡಯ್ಯ, ಮಧು ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವ ಕುಂಭೀನಸಿ ಅನ್ನತಕ್ಕಂಥ ಒಬ್ಬ ಹೆಣ್ಮಗಳೊಡನೆ ವಿವಾಹ ಆಗಿ ಆ ದಂಪತಿಗಳಿಗೆ ಲವಣ ಅನ್ನತಕ್ಕಂಥ ಒಬ್ಬ ಹುಡುಗ ಹುಟ್ಟಿದ. ರಾಕ್ಷಸ, ಬಹಳ ಕ್ರೂರಿ. ಈ ಮಧುವಿದ್ದು ಕಥೆ ಏನಾಗಿದೆ ಹೇಳಿದರೆ, ಶಿವಪೂಜೆಯನ್ನು, ರುದ್ರದೇವರ ಪೂಜೆಯನ್ನು ಮಾಡಿ ರುದ್ರದೇವರ ಅನುಗ್ರಹದಿಂದ ಆ ಭಗವಂತನಿಂದ ಶೂಲವನ್ನು ಪಡ್ಕೊಂಡಿದ್ದಂತೆ. ಶೂಲವನ್ನು ಪಡ್ಕೊಂಡಿದ್ದ. ಆ ಶೂಲವನ್ನು ಪಡ್ಕೊಂಡು ರುದ್ರದೇವರ ಹತ್ರ ಮಧು ಕೇಳ್ತಾನೆ. ಅಂದರೆ ಫಸ್ಟ್ ಜನ್ರೇಷನ್ನವ ಮಧು ಕೇಳ್ತಾನೆ, ಇದು ಬರೀ ನನ್ನಲ್ಲಿ ಮಾತ್ರ ಇರೋದಲ್ಲ, ನನ್ನ ವಂಶ ಪರಂಪರೆಗೆಲ್ಲ ನಿನ್ನ ಈ ಶೂಲ ಅನ್ನತಕ್ಕಂಥ ಆಸ್ತಿ ಸಿಗುವಂಥದ್ದಾಗಬೇಕು ಅಂತ. ನೀನು ನನ್ನನ್ನು ಮೆಚ್ಚಿಸಿದ್ದು, ಆದ್ದರಿಂದ ನಾನು ನಿನಗೆ ಕೊಟ್ಟದ್ದು, ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ ಅಂತ ಗಟ್ಟಿಯಾಗಿ ಹೇಳಿದಾಗ, ಮತ್ತೆ ಮಧು ಅನ್ನತಕ್ಕಂಥವ ಕೇಳಿದಾಗ, ಹಾಗಿದ್ರೆ ಒಂದು ಕೆಲಸ, ಈ ಶೂಲವನ್ನು ನಿನ್ನ ನಂತರದ ಒಂದು ಪೀಳಿಗೆ ಕೊಡ್ತೇನೆ ಅಂತ, ಅಂದರೆ ನಿನ್ನ ಮಗನ ಮಟ್ಟಿಗೆ ಕೊಡ್ತೇನೆ ಅಂತ. ಅದು ಎಂಥ ಶೂಲ? ಆ ಶೂಲ ಇದ್ದರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಅವನನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂಥ ಶೂಲ. ರುದ್ರನ ಪ್ರತಿರೂಪದಂತೆ ಇರತಕ್ಕಂತಹ ರುದ್ರಶೂಲ ಅದಿತ್ತು. ಆ ಕಾರಣದಲ್ಲಿ ಈ ಲವಣಾಸುರ ತುಂಬ ಮೆರೆದಿದ್ದಾನೆ. ಋಷಿ ಮುನಿಗಳನ್ನೆಲ್ಲ ಒಂದು ಹಣ್ಣು ಹಂಪಲು ತಿನ್ನುವಂತೆ ತಿಂದು ತೇಗಿ ಸರ್ವ ಸಂಹಾರ ಮಾಡಿಬಿಟ್ಟಿದ್ದಾನಪ್ಪ. ಆದ್ದರಿಂದ ಬಹಳ ಕಷ್ಟ ಆಗಿದೆ, ಬದುಕು ದುಸ್ತರಾಗಿದೆ. ಋಷಿಮುನಿಗಳಿಗೆಲ್ಲ ನಿತ್ಯ ಜೀವನ ಅನ್ನುವಂಥದ್ದು ಬಹಳ ಶೋಚನೀಯ ಆಗಿದೆ. ನೀನು ಏನಾದರೂ ಮಾಡಬೇಕು, ನಮ್ಮನ್ನು ಉಳಿಸ್ಬೇಕು ಅಂತ. ಆಗ ರಾಮಚಂದ್ರ ಕೂತಿದ್ದವ ತನ್ನ ತಮ್ಮಂದ್ರನ್ನು ನೋಡ್ತಾನಂತೆ. ಅದರಲ್ಲೂ ಲಕ್ಷ್ಮಣ ಅವನೊಟ್ಟಿಗೆ ಇದ್ದದ್ದು, ಬಹಳ ಕಷ್ಟ ಅನುಭವಿಸಿ ಆಗಿದೆ. ಅದು ಭರತ ಮತ್ತು ಶತ್ರುಘ್ನನ್ನು ನೋಡಿ, ಹೋಗ್ರಪ್ಪ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಂಡು ಬನ್ನಿ ಅಂತ. ಯಾರು ಮಾಡ್ತೀರಿ, ನಿಮ್ಮಲ್ಲಿ ಯಾರು ಮಾಡ್ತೀರಿ ಅಂತ ತಮ್ಮಂದ್ರಲ್ಲಿ ಕೇಳುವಾಗ ಭರತ ಮುಂದಕ್ಕೆ ಬಂದ, ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಭರತನನ್ನು ಕುಳ್ಳಿರಿಸಿ ಶತ್ರುಘ್ನ ಹೇಳ್ತಾನೆ, ಅಣ್ಣ, ನೀನು ಅರಮನೆ ಬಿಟ್ಟು ವನವಾಸಕ್ಕೆ ತೆರಳಿದಾಗ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದ ನಂದಿಗ್ರಾಮದಲ್ಲಿ ನನ್ನ ಅಣ್ಣ ಭರತ. ಆದ್ದರಿಂದ ಈ ಕೆಲಸದ ಜವಾಬ್ದಾರಿ ಆದರೂ ನನಗೆ ಕೊಡು, ನಾನು ಮಾಡ್ತೇನೆ ಅವನ ಮಧು ಪುತ್ರನ ಸಂಹಾರವನ್ನು, ಲವಣನ ಸಂಹಾರವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅಣ್ಣನಿಗೆ ಭರವಸೆಯ ಮಾತನ್ನು ಹೇಳಿ ಆ ಕೂಡಲೇ ಅವ ಮಾಡ್ತೇನೆ ಅನ್ನುವಂಥದ್ದು ಒಪ್ಪಿಕೊಂಡಾದ ಕೂಡಲೇ ಯಮುನಾ ನದಿಯ ತೀರದ ಭಾಗದ ಒಂದಷ್ಟು ರಾಜ್ಯಗಳಿಗೆ ಅವನನ್ನು ರಾಜ ಅಂತ ನಿಯೋಜನೆ ಮಾಡಿ ಪಟ್ಟಾಭಿಷೇಕ ಎಲ್ಲ ಮಾಡಿ ಅವ ರಾಜ ಅಂತ ಉದ್ಘೋಷಣೆ ಮಾಡಿ ಆ ಜಾಗಕ್ಕೆ ಅವನನ್ನು ಕಳಿಸುವಂಥದ್ದಾಗ್ತದೆ. ನಿಜವಾಗಿ ಶತ್ರುಘ್ನ ಆಗ ಹೇಳ್ತಾನೆ, ಬರ್ತದೆ ಉತ್ತರಕಾಂಡದಲ್ಲಿ, ಸುಮ್ಮನೆ ಭರತ ಹೋಗಿದ್ರೆ ಒಳ್ಳೇದಿತ್ತು, ನಾನು ಮಾಡ್ತೇನೆ ಅಂತ ಎದ್ದೆ, ಅಣ್ಣ ನನ್ನನ್ನು ದೂರ ಮಾಡಿಬಿಟ್ಟ ಅಂತ. ನನಗೊಂದು ಹೊಸ ರಾಜ್ಯ ಸಿಕ್ಕಿತು, ಇನ್ನು ನಂದು ಕಾರ್ಬಾರು ಅಂತ ಭರತ ಎಣಿಸ್ಲಿಲ್ಲ. ಎಂಥ ತಮ್ಮಂದ್ರು ನೋಡಿ ಸ್ವಾಮಿದ್ದು. ಅವ ಎಣಿಸ್ತಾನಂತೆ, ಅಣ್ಣನಿಂದ ವಿಯೋಗ ಪ್ರಾಪ್ತ ಆಯ್ತಲ್ಲ, ದೂರ ಹೋಗಿ ಬದುಕಬೇಕಾದಂಥ ಪರಿಸ್ಥಿತಿ ಬಂತಲ್ಲ, ನಂದೇ ತಪ್ಪು, ನಾನು ಮಾಡ್ತೇನೆ ಅಂತ ಕೈ ಎತ್ತಿದ್ದೇ ತಪ್ಪು ಅಂತ ಎಣಿಸ್ಕೊಂಡ. ಹೋಗುವ ಮುಂಚೆ ಕೆಲವೊಂದು ಸಂಗತಿಯನ್ನು ಹೇಳಿದ್ದಂತೆ. ಅವನ ಕೈಯಲ್ಲಿ ಎಲ್ಲಿ ತನಕ ಶಿವಶೂಲ ಇರ್ತದೆ ಅಲ್ಲಿ ತನಕ ಅವನ ಸಂಹಾರ ಸಾಧ್ಯ ಇಲ್ಲ. ಆದರೆ ಒಂದು, ಅವನ ಆಹಾರಕ್ಕೋಸ್ಕರವಾಗಿ ತನ್ನ ಆ ಗುಹೆಯನ್ನು ಬಿಟ್ಟುಕೊಂಡು ಹೊರಗೆ ಬಂದು, ಅರಮನೆಯನ್ನು ಬಿಟ್ಟು ಹೊರಗೆ ಬಂದು ಒಂದಷ್ಟು ನರಬಲಿಯನ್ನೆಲ್ಲ ಮಾಡಿ, ಪ್ರಾಣಿ ಬಲಿಯನ್ನೆಲ್ಲ ಮಾಡಿಕೊಂಡು ಅವ ಮೃತ ಶರೀರವನ್ನು ಹೊತ್ತುಕೊಂಡು ಬಂದು ಒಳಗೆ ಬರುವಂತಹ ಆ ಸಂದರ್ಭಕ್ಕಾಗುವಾಗ ನೀನು ಅವನ ಅರಮನೆಗೆ ಎದುರು ನಿಂತು ಯುದ್ಧ ಮಾಡಿದರೆ ಆಗ ಅವನ ಕೈಯಲ್ಲಿ ತ್ರಿಶೂಲ ಇರೋದಿಲ್ಲ.
ನಿನಗೆ ಅವರ ಸಂಹಾರ ಮಾಡಲಿಕ್ಕೆ ಸಾಧ್ಯ. ಇದು ಒಂದೇ ಸಂದರ್ಭ ಶತ್ರುಘ್ನ, ಮತ್ತಿನ್ಯಾವ ಸಂದರ್ಭದಲ್ಲೂ ಕೂಡ ಲವಣನನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಿವಿ ಮಾತನ್ನು ಹೇಳಿ, ತಾನು ಮತ್ತೆ ಶ್ರೀಮನ್ನಾರಾಯಣನಾಗಿದ್ದಾಗ ಮಧುಕೈಟವರ ಸಂಹಾರಕ್ಕೆ ಬಳಸಿದ ಒಂದು ಬಾಣವನ್ನು ಮತ್ತೆ ತನ್ನ ತಮ್ಮನಾಗಿರತಕ್ಕಂಥ ಶತ್ರುಘ್ನಿಗೆ ಕೊಟ್ಟು ಈ ಬಾಣ ಪ್ರಯೋಗಿಸು ಅಂತ ಹೇಳಿ ಕಳಿಸಿದ್ದಾಯಿತು. ಹೋಗುವಾಗ ಮಧ್ಯದಲ್ಲೆಲ್ಲ ಹೋಗುವಾಗ ತುಂಬ ಅವನ ಬಗ್ಗೆ ಕೇಳ್ತಾನೆ. ಎಂಥವ ಅವ ಲವಣಾಸುರ, ಎಂಥವ, ಅವನ ಸಂಗತಿ ಏನು, ಅವನ ಬಲ ಏನು, ಅವನ ದುರ್ಬಲತೆ ಏನು, ಎಲ್ಲವನ್ನ ತಿಳ್ಕೊಂಡಾದ ಮೇಲೆ ಮತ್ತೆ ಹೋಗುವಂಥದ್ದಾಗ್ತದೆ. ಯುದ್ಧಕ್ಕೆ ಸಿದ್ಧ ಆಗುವಂಥದ್ದಾಗ್ತದೆ. ರಾಮಚಂದ್ರ ದೇವರು ಹೇಳಿದಂತೆ ಅವ ಮತ್ತೆ ಹೊರಗೆ ಆಹಾರಕ್ಕಾಗಿ ಅವನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಕಿತ್ತು ಸಂಹಾರ ಮಾಡಿ ತರುವಂಥ ಹೊತ್ತಲ್ಲೇ ಇವ ಮತ್ತೆ ಅರಮನೆಯ ಬಾಗಿಲಲ್ಲಿ ನಿಂತು ಯುದ್ಧಕ್ಕೆ ಕೇಳಿದ್ದಾನೆ. ಯುದ್ಧ ಆಗ್ತದೆ. ಶತ್ರುಘ್ನ ಸೋತ, ಕಣ್ಣು ಮಂಜಾಗ್ತದೆ. ಆದರೆ ಆಯ್ತಲ್ಲ, ಪೂರ್ತಿ ಆಯ್ತಲ್ಲ, ಇವ ಬಿದ್ದಾಯ್ತಲ್ಲ, ಇನ್ನು ಒಳಗೆ ಹೋಗ್ತೇನೆ ಅಂತ ಹೇಳಿ ಶೂಲವನ್ನು ತರ್ತೇನೆ ಅಂತ ಹೇಳಿ ಆಲೋಚನೆ ಮಾಡಬಹುದಿತ್ತು ಲವಣಾಸುರನಿಗೆ. ಆದರೆ ಲವಣಾಸುರ ಏನು ಎಣಿಸ್ತಾನೆ ಹೇಳಿದರೆ, ಬಿದ್ದವ ಬಿದ್ದಾಗಿದೆ, ಇನ್ನೆಂಥದಕ್ಕೆ ಶೂಲ, ಇನ್ನೇನದರ ಅಪೇಕ್ಷೆ, ಏನಿಲ್ಲ, ಆರಾಮ್ಸೆ ಇರುವ ಅಂತ ಹೇಳುವಾಗ ಈ ಮಧ್ಯದಲ್ಲೇ ಎದ್ದಂತಹ ಶತ್ರುಘ್ನ ಲವಣಾಸುರನಿಗೆ ಅಣ್ಣ ಕೊಟ್ಟ ಅಣ್ಣನ ಬಾಣವನ್ನು ಮತ್ತೆ ಬಿಟ್ಟ. ಲವಣಾಸುರನ ಸಂಹಾರ ಅನ್ನುವಂಥದ್ದಾಗ್ತದೆ. ಅದರೊಡನೆ ಮಧುಪುರಿಗೆ ಅವ ರಾಜನಾಗ್ತಾನೆ. ಮಧುಪುರ, ಅದು ಮಧುಪುರ ಅಂತ ಪ್ರಸಿದ್ಧ ಆಗಿದ್ದದ್ದು. ಅಲ್ಲಿಗೆ ಅವ ರಾಜನಾಗ್ತಾನೆ ಮತ್ತು ಅಲ್ಲಿ ರಾಜ್ಯಭಾರವನ್ನು ಮಾಡುವಂಥದ್ದಾಗ್ತದೆ. ಮತ್ತು ನಾವು ನಾಳೆ ದಿವಸ ನೋಡುವಾಗ ಮಂಗಳ ಪ್ರವಚನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಕೃಷ್ಣ ಅರ್ಪಣಮಸ್ತು.